ವಾರ್ತೆಗಳ ಪ್ರಾಯೋಜಕರು ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. 9615941131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंड रोड, रायचूर. Just for you, just for kids toys. It's all about babies. Just for you, just for kids toys. Arab Mohalla Circle, near Suraksha Hospital, Lal Pahadi, Raichur. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR Residency, Boarding and Lodging, the best place for stay. Railway Station Circle, Raichur. Muhammad Yasin Home Appliances, Wholesale and Retail, Ma Complex, opposite CMC Complex, Harihara Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 17ರಲ್ಲಿ ವಾಸವಿ ವೃತ್ತ ಉದ್ಘಾಟನೆ. ಆರ್ಯವೈಶ್ಯ ಸಮಾಜದ ಬೇಡಿಕೆ ಈಡೇರಿಕೆಗೆ ಬದ್ಧ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡುವ ಭೂರಹಿತ ಮತ್ತು ವಸತಿ ರಹಿತರಿಗೆ ಪಟ್ಟ ನೀಡಲು ದಾಖಲೆ ಕಟ್ಟುನಿಟ್ಟಾಗಿ ಪರಿಶೀಲಿಸಿ ಡಾಕ್ಟರ್ ಅವಿನಾಶ್ ಮೆನನ್. ಶಿವಶರಣ ಮಾದರ ಚೆನ್ನಯ್ಯ ವೃತ್ತ ನಿರ್ಮಾಣಕ್ಕೆ ಶಾಸಕ ಸಂಸದರಿಂದ ಭೂಮಿ ಪೂಜೆ. ಹರಿಜನವಾಡದಲ್ಲಿ ಈ ಗ್ರಂಥಾಲಯ ಸ್ಥಾಪಿಸಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ, ಸಂಘಟನೆ ಸಭೆ. ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರಲು ಪಕ್ಷ ಸಂಘಟನೆಗೆ ಒತ್ತು, ವೆಂಕಟರಮಣಗೌಡ. (220 kV ಸಬ್ಸ್ಟೇಷನ್ ಇಇ ಹುದ್ದೆ ದಾವಣಗೆರೆ ಜಿಲ್ಲೆಗೆ ಸ್ಥಳಾಂತರ ಕೈಬಿಡಲು ಹುಲಿರಾಜ್ ಮನವಿ. ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಎಡಪಕ್ಷಗಳಿಂದ ಮನವಿ. ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ 26ರಂದು ಶಾಸಕರ ಕಚೇರಿ ಮುಂದೆ ಪ್ರತಿಭಟನೆ. ಮಾರೆಪ್ಪ.
ಸರ್ಕಾರಿ ಸೇವೆ ಒದಗಿಸಲು ತಹಸೀಲ್ ಕಚೇರಿಯಲ್ಲಿ ಲಂಚದ ಬೇಡಿಕೆ ಕ್ರಮಕ್ಕೆ ಆಗ್ರಹಿಸಿ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘದಿಂದ ಮನವಿ. ವಡ್ಡೇಪಲ್ಲಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಆರಂಭಿಸಲು ಮಾದಿಗ ದಂಡರ ಮನವಿ. ಶ್ರೀ ಸಿದ್ದರಾಮೇಶ್ವರ ಜಯಂತಿ ಪುತ್ಥಳಿಗೆ ಮಾಲಾರ್ಪಣೆ, ಶಾಸಕರ ಗಣ್ಯರಿಂದ ಭೋವಿ ಸಮಾಜದಿಂದ ಸನ್ಮಾನ. ಜಿಲ್ಲೆಯಲ್ಲಿ 316 ಜನರಲ್ಲಿ ಕೊರೋನಾ ಸೋಂಕು ದೃಢ. ಮತ್ತು ದೇವದುರ್ಗ ಪಟ್ಟಣದ ಚರಂಡಿಯಲ್ಲಿ ಅಪರಿಚಿತ ವ್ಯಕ್ತಿ ಶವ ಪತ್ತೆ, ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಜನತೆ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಕಳೆದ 20 ವರ್ಷಗಳಿಂದ ಆರ್ಯವೈಶ್ಯ ಸಮಾಜ ಬಾಂಧವರು ಕಂಡಿದ್ದ ಕನಸು ಇಂದು ನನಸಾಗಿದೆ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಜನತೆ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು, ಕಳೆದ 20 ವರ್ಷಗಳಿಂದ ಆರ್ಯವೈಶ್ಯ ಸಮಾಜ ಬಾಂಧವರು ಕಂಡಿದ್ದ ಕನಸು ಇಂದು ನನಸಾಗಿದೆ ಎಂದು ಶಾಸಕ ಡಾ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ನಗರದ ವಾರ್ಡ್ ನಂಬರ್ 17ರಲ್ಲಿ ನೂತನ ವಾಸವಿ ವೃತ್ತ ಉದ್ಘಾಟನೆ ನೆರವೇರಿಸಿ ಸಮಾಜ ಬಾಂಧವರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಆರ್ಯವೈಶ್ಯ ಸಮಾಜ ಬಾಂಧವರಿಗೆ ಮಾತು ಕೊಟ್ಟಂತೆ ಸುಂದರ ವಾಸವಿ ವೃತ್ತ ನಿರ್ಮಾಣ ಮಾಡಲಾಗಿದೆ ಎಂದರು. ಜನರ ಆಶೀರ್ವಾದದಿಂದ ನಾನು 2 ಬಾರಿ ಶಾಸಕನಾಗಿ ಆಯ್ಕೆಯಾಗಿ ಜನರ ಸೇವೆ ಮಾಡಲು ಸಾಧ್ಯವಾಗಿದೆ. ಆರ್ಯವೈಶ್ಯ ಸಮಾಜ ಬಾಂಧವರು ಏನೇ ಬೇಡಿಕೆ ಇದ್ದಲ್ಲಿ ಪ್ರಾಮಾಣಿಕವಾಗಿ ಈಡೇರಿಸಲು ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ವೃತ್ತ ನಿರ್ಮಾಣಕ್ಕಾಗಿ ಈ ಭಾಗದ ನಗರಸಭೆ ಸದಸ್ಯರಾದ ಇ ಶಶಿರಾಜ್ ಅವರು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದು, ಅವರ ಮೇಲೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಎಂದರು. ಎಲ್ಲ ಸಮಾಜಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಆರ್ಯವೈಶ್ಯ ಸಮಾಜವು ಸಮಾಜಮುಖಿ ಕಾರ್ಯ ಮಾಡುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಎಂದರು. ಮೊಟ್ಟ ಮೊದಲನೆಯ ವಾಸವಿ ವೃತ್ತ ಎಲ್ಲಿಯಾದ್ರೂ ಆಗಿದ್ರೆ ಅದು ರಾಯಚೂರಿನಲ್ಲಿ ಅಂತ ಒಂದು ವೃತ್ತದ ಉದ್ಘಾಟನಾ ವೇದಿಕೆ ಮೇಲೆ ಆಸೀನರಿದ್ದಂತ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು, ಸಮಾಜದ ಅಧ್ಯಕ್ಷರು ಅಂತ ಕೊಂಡ ಕೃಷ್ಣಮೂರ್ತಿ ಅಣ್ಣರು, ನಮ್ಮ ಮಂಡಲೀಯ ಸಹೋದರರು, ಬಹುಶಃ ರಾಯಚೂರಿನ ಇತಿಹಾಸದಲ್ಲಿ ಇಷ್ಟೊಂದು ಶ್ರದ್ಧೆಯಿಂದ ಒಬ್ಬ ನಗರಸಭೆ ಸದಸ್ಯರಾಗಿ ಕಾರ್ಯ ನಿರ್ವಹಿಸುತ್ತಿರುವಂತಹ ಆತ್ಮೀಯ ಸಹೋದರರು, ಬಹುಶಃ ನನ್ನ ಎಲ್ಲ ಡಿಸಿಷನ್ ಅಂದ್ರೆ ನಾನು ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಬಹುಶಃ ಒಂದು ಮಾತು ನಾನು ಇವ್ರಿಗೆ ಹೇಳದೆ ಯಾವುದು ತೆಗೆದುಕೊಳ್ಳೋದಿಲ್ಲ. ರಾಜಕೀಯವಾಗಿ ಅಂತ ಒಬ್ಬ ಮತ್ಸದ್ದಿತನ ಉಳ್ಳಂತ ವ್ಯಕ್ತಿ ಈ ಭಾಗದ ನಗರಸಭೆ ಸದಸ್ಯರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿರುವಂತ ಈ ಶಶಿರಾಜ್ ಅವರಿಗೂ, ನಮ್ಮೆಲ್ಲರ ನೆಚ್ಚಿನ ಸಹೋದರರು, ನಮ್ಮ ಪಕ್ಷದ ಸಭಾನಾಯಕರು ಮತ್ತು ಈಗ ತಾನೇ ವೇದಿಕೆ ಆಗಮಿಸಿದಂತ ನಮ್ಮ ನಗರಸಭೆ ಸದಸ್ಯ, ಬಹುಶಃ ಸಮಾಜದ ಒಂದು ಒಗ್ಗಟ್ಟು, ಸಮಾಜಕ್ಕೆ ಶ್ರಮಿಸುವ ಎಲ್ಲ ಸಮಾಜಕ್ಕೆ ಶ್ರಮಿಸುವಂತ ಜನರು ಯಾರಾದ್ರೂ ಇದ್ರೆ ಅದು ವಾಸವಿ ಸಮಾಜದವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇವತ್ತು ಎಲ್ಲ ಸಮಾಜವನ್ನು, ಎಲ್ಲ ಸಮಾಜದವರ ಜೊತೆ ಅತ್ಯಂತ ಬಾಂಧವ್ಯದಿಂದ ರಾಯಚೂರು ನಗರದ ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ ಯಾವುದೇ ರೀತಿಯ ಜನಪರ ಹೋರಾಟ ಇರಲಿ, ಯಾವುದೇ ಸಮಾಜದ ಅತ್ಯಂತ ಕಡೆಯ ಜನಾಂಗ ಸೌಲಭ್ಯ ದೊರಕಿಸುವಲ್ಲಾಗ್ಲಿ, ಪ್ರತಿಯೊಂದರಲ್ಲಿ ಈ ಸಮಾಜ ಎತ್ತಿದ ಕೈ ಇತ್ತು. ಬಹುಶಃ ಇದಕ್ಕೆಲ್ಲ ಆಶೀರ್ವಾದ ಚುನಾವಣೆಯ ಮುಖ್ಯ ದ್ವಾರಕ್ಕೆ ಇವತ್ತು ವಾಸಿ ವೃತ್ತ ಅಂತ ಹೇಳಿ ಅನೇಕ ವರ್ಷಗಳಿಂದ ನಗರಸಭೆಯಿಂದ ಅನುಮೋದಿತಗೊಂಡು ಇವತ್ತು ಅದು ಒಂದು ಡಿಸಿಷನ್ ಬಂದು ಇವತ್ತು ಅನುಷ್ಠಾನ ಆಗಿದೆ. ಇದಕ್ಕೆ ಬಹಳ ಸಂತೋಷ ಆಗಿದೆ ಅಂತ ಹೇಳಿಕೆ ಬಯಸ್ತೇನೆ. ಇದಕ್ಕೆ ಅನೇಕ ಜನರು ಕಾರಣೀಕರ್ತರಿದ್ದಾರೆ. ಮುಖ್ಯವಾಗಿ ನಮ್ಮ ಹರೀಶ್ ನಾಡಗೌಡವರು, ನಮ್ಮ ಶಶಿರಾಜ್ ಹಿಂಗ್ ಮಾಡ್ಬೇಕು. ನಾನು ಇನ್ನೊಂದು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡ್ಬೇಕಿರ್ತಿದೆ, ಯಾಕಂದ್ರೆ ನಾವು ಮುಖ್ಯ ರಸ್ತೆಯಲ್ಲಿ ಲೈಟ್ ನ ವ್ಯವಸ್ಥೆ ಮಾಡಬೇಕಾಗಿದೆ. ಆ ವ್ಯವಸ್ಥೆ ಮಾಡಿದ ಮೇಲೆ ಓಪನಿಂಗ್ ಮಾಡೋಣ. ಒಂದು ರಾತ್ರಿ, ಸುಂದರವಾದ ರಾತ್ರಿ ನಾವು ಓಪನಿಂಗ್ ಮಾಡಿದ್ರೆ ಬಹಳ ಒಳ್ಳೆ ರೀತಿ ಬರ್ತದೆ. ಇಲ್ಲಣ್ಣ ಇದು ಮಾಡ್ಲೇಬೇಕು, ನಾವು ಆ ಲೈಟ್ಸ್ ಓಪನಿಂಗ್ ಮುಂದಿನ ದಿನದಲ್ಲಿ ಮಾಡೋಣ ಅಂತ ಹೇಳಿ ನಮ್ಮ ಶಶಿರಾಜ್ ಅವರ ಕಾಳಜಿ
ನಿಜವಾಗ್ಲೂ ಮೆಚ್ಚುವಂತದ್ದು. ಒಬ್ಬ ಜನಪ್ರತಿನಿಧಿಗೆ ಆ ಕಾಳಜಿ ಇರೋದು ಬಹಳ ಮುಖ್ಯ. ಯಾರಿಗೆ ಜನಪರ ಕಾಳಜಿ ಇರ್ತದೆ ಆ ಒಂದು ಪ್ರತಿನಿಧಿ, ಆ ಜನಪ್ರತಿನಿಧಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸಮಾಜದವರು ನಮಗೆ ಎರಡು ಸಾಲಿ ನಿಲ್ಲುವಂತ ಶಕ್ತಿ ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ನನ್ನ ಮೇಲೆ ಯಾವತ್ತು ಇದೇ ರೀತಿ ಇರ್ತದ, ನಮ್ಮ ಶಶಿನ್ ಮೇಲೆ ಇರ್ತದ, ನಮ್ಮ ಹರೀಶ್ ಅವ್ರ ಮೇಲೆ ಇರ್ತದೆ ಅಂತ ಕೇಳಿ ಆ ವಾಸವಿ ದೇವಿ ನಮಗೂ ಆಶೀರ್ವಾದ ಕೊಡ್ಲಿ, ರಾಯಚೂರಿನ ಜನರಿಗೆ ಸುಖ ಶಾಂತಿ ಸಂಪತ್ತು ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಬೇಡಿಕೊಂಡು, ಮುಂದಿನ ದಿನ ಯಾವುದೇ ರೀತಿಯ ಸಮಾಜದ ಬೇಡಿಕೆಗಳಿದ್ರೆ ಅದು ನನಗೆ ಅಧ್ಯಕ್ಷರಾಗಲಿ ಯಾರಾದರೂ ಹೇಳಿದ್ರೆ, ಮುಖಂಡರು ಹೇಳಿದ್ರೆ ನಾನು ಪ್ರಾಮಾಣಿಕವಾಗಿ ಆ ಕೆಲಸಗಳನ್ನು ನಿಭಾಯಿಸಿ ತಮ್ಮ ಮೆಚ್ಚುಗೆಗೆ ಪಾತ್ರನಾಗಲಿಕ್ಕೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾತನಾಡಿ, ಶಾಸಕ ಶಿವರಾಜ್ ಪಾಟೀಲ್ ಹಾಗೂ ನಗರಸಭೆ ಸದಸ್ಯರು ಆಸಕ್ತಿ ವಹಿಸಿದ್ದರಿಂದ ವಾಸವಿ ನಗರದಲ್ಲಿ ಸುಂದರವಾದ ವಾಸವಿ ವೃತ್ತ ನಿರ್ಮಾಣವಾಗಿದೆ ಎಂದರು. ನಗರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆರಂಭವಾಗಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ವಿಶೇಷ ಅನುದಾನ ತಂದು ಶಾಸಕರು ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ನೀಡಿದ್ದಾರೆ. ಜೊತೆಗೆ ನಗರಸಭೆ ಸದಸ್ಯರು ಕೂಡ ತಮ್ಮ ವಾರ್ಡುಗಳಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿರುವುದನ್ನು ಶ್ಲಾಘಿಸಿದರು. ಆಗಮಿಸಿರ್ತಕ್ಕಂಥ ಯಾಕಂದ್ರೆ ಇನ್ನ ಸಾಕಷ್ಟು ಹೆಸರು ತೆಗೆದುಕೊಂಡು ಹೇಳಿದ್ದಾರೆ. ಒಂದು ಮಾತು, ನಾವು ದೇವರ ಪೂಜೆಗಳನ್ನ ಮಾಡ್ತೇವೆ. ವಿಶೇಷವಾಗಿ ವಾಸವಿ ಇರಲಿ, ಶಕ್ತಿ ಇರಲಿ, ದೇವಿ ಇರಲಿ, ಆರಾಧನೆ ಮಾಡ್ತಕ್ಕಂಥವ್ರಿಗೆ ಏನು ಅನುಭವ ಆಗಿದೆಪ್ಪ ಅಂತಂದು ಹೇಳಿದ್ರೆ, ಬೇರೆ ಅನೇಕ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಲ್ಲ, ಸಾಕಷ್ಟು ಸಮಯ ಆಗ್ತದೆ ಏನಾದರೂ ಆ ಆಶೀರ್ವಾದ ಸಿಗ್ಲಿಕ್ಕೆ, ಸಿದ್ಧಿ ಫಲಿಸ್ಲಿಕ್ಕೆ. ದೇವಿಯ ಆರಾಧನೆ ಯಾರು ಮಾಡ್ತಾರ ಅವರ ಈಡೇರಿಕೆಗಳು ಬೇಗ ಈಡೇರ್ತಾವೆ. ಆ ಶಕ್ತಿ ದೇವಿಯಲ್ಲಿ ಇರ್ತದೆ. ಅದೇ ರೀತಿ ತಮ್ಮ ಸಮಾಜದವರು ಸಹ ಕೇವಲ ಆರ್ಯವೈಶ್ಯ ಸಮಾಜಕ್ಕಷ್ಟೇ ಇಲ್ಲ, ಇಡೀ ಎಲ್ಲ ತಮ್ಮ ಜೊತೆಗೆ ಇರ್ತಕ್ಕಂಥ ಎಲ್ಲ ವರ್ಗದವರು, ಎಲ್ಲ ಧರ್ಮದವರು, ಎಲ್ಲ ಸಮಾಜದವರ ಏಳಿಗೆ ಆಗಬೇಕು ಅಂತ ಹೇಳಿ ಕೇವಲ ವೃತ್ತಿಯಲ್ಲಿ ಅಷ್ಟೇ ಮುಖಂಡತ್ವ ವಹಿಸಿಲ್ಲ. ಸಮಾಜಕ್ಕೆ ನಾವು ಏನಾದರೂ ಕೆಲಸ ಮಾಡ್ಬೇಕು ಅನ್ನೋದನ್ನು ಸಹ ಅನೇಕ ರಂಗಗಳಲ್ಲಿ ತಾವು ತೋರಿಸ್ಕೊಟ್ಟಿದ್ದೇವೆ. ಇವತ್ತು ಕೇವಲ ಸರ್ಕಾರದಿಂದ, ಜನಪ್ರತಿನಿಧಿಗಳಿಂದ ಕೆಲಸ ಕಾರ್ಯಗಳಾಗಬೇಕನ್ನೋದು ಬಹಳಷ್ಟು ಜನರಲ್ಲಿ ಇರ್ತದೆ. ಆದರೆ ತಾವು ಸಮಾಜದವರು, ನಾವು ಸಹ ಈ ದೇಶ, ರಾಷ್ಟ್ರ, ನಮ್ಮ ನಗರಗಳಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಟುಕೊಂಡು ಮಾಡ್ತಕ್ಕಂಥದ್ದನ್ನ ನಾನು ಸಾಕಷ್ಟು ಕಡೆ ಗಮನಿಸಿದ್ದೇನೆ. ಇದು ಬಂದಾಗ ನಾವು ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಆಗ್ತದೆ. ಇವತ್ತು ಇಲ್ಲೊಂದು ಸುಂದರವಾದಂಥ ವೃತ್ತವನ್ನ ನಿರ್ಮಿಸಬೇಕಾದ್ರೆ ಸನ್ಮಾನ್ಯ ಶಾಸಕರು, ನಗರಸಭಾ ಸದಸ್ಯರು ಹೆಚ್ಚಿನ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ರಿಂದ ಇಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳು ಅಲ್ಲಾಗಿದ್ದಾವೆ. ಇವತ್ತು ನಗರದಲ್ಲಿ ಅನೇಕ ಅಭಿವೃದ್ಧಿ ಪರವಾದಂಥ ಕೆಲಸಗಳು ನಡೆದಿದ್ದಾವೆ. ಮಾನ್ಯ ಶಾಸಕರು ಸಾಕಷ್ಟು ಚಿಂತನೆ ಉಳ್ಳವರಾಗಿದ್ದಾರ. ಎರಡನೇ ಅವಧಿಗೆ ಆರಿಸಿ ಬಂದಿದ್ದಾರೆ. ಯಾವ್ಯಾವ ವಾರ್ಡ್ನಲ್ಲಿ ಏನಿದೆ, ಯಾವ ರೀತಿ ನಮ್ಮ ನಗರ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದು ಅವರು ರಾಜ್ಯದ ಯೋಜನೆಗಳಿರಲಿ, ಕೇಂದ್ರದ ಯೋಜನೆಗಳಿರಲಿ ಮತ್ತು ತಮ್ಮ ಅನೇಕ ವಿಶೇಷವಾದಂಥ ಅನುದಾನಗಳ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಪರವಾದಂಥ ಕೆಲಸಗಳನ್ನ ಇವತ್ತು ನಗರದಲ್ಲಿ ಮಾಡ್ತಾ ಇದ್ದಾರೆ. ಈಗ ಅವ್ರು ಮಾಡ್ತಾರನ್ನ ಬೇರೆಯವರು ಸುಮ್ಮನಿರಕ್ಕಾಗಲ್ಲ. ನಮ್ಮ ಸದಸ್ಯರು ಸಹ ಶಶಿರಾಜ್ ಅವರು ಇರ್ಬೋದು, ಹರೀಶ್ ಅವರು ಇರ್ಬೋದು, ಇನ್ನ ಅನೇಕ ಅವರೆಲ್ಲರಿದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಸಾಕಷ್ಟು ತಮ್ಮ ವಾರ್ಡ್ಗಳಲ್ಲಿ ಜನಪರವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಒಟ್ಟಾರೆ ಎಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲ ಜನಪ್ರತಿನಿಧಿಗಳು ಹೆಚ್ಚಿನ ರೀತಿಯಲ್ಲಿ ಮಾಡಿದಾಗ ಆಗ್ತವೆ. ನರೇಂದ್ರ ಮೋದಿ ಅವರು ಮೊನ್ನೆ ನಮ್ಮ 2 ಜಿಲ್ಲೆಯ ಒಂದು ಏನು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ದೇಶದಲ್ಲಿ 112 ಜಿಲ್ಲೆಗಳಿದ್ದಾವೆ. ಅದರಲ್ಲಿ ರಾಯಚೂರು, ಯಾದಗಿರಿ ಸಹ ಜಿಲ್ಲೆಗಳಿದ್ದಾವೆ. ಸ್ವತಃ ಅವರು ಅವುಗಳನ್ನ ಡಿಸ್ಕಸ್ ಮಾಡಿದಾಗ ಅವುಗಳ ಬಗ್ಗೆ ಏನು ಅಭಿವೃದ್ಧಿ ಆಗಿದೆ ಅಂತ ಹೇಳಿದಾಗ ಅವರು ಸಮಾಧಾನದ ಜೊತೆಗೆ ಇಲ್ಲ ಉತ್ತಮ ಕಾರ್ಯ ಆಗಿದವನ್ನ ಶಬಾಸ್ಗಿರಿಯನ್ನು ಸಹ ಕೊಟ್ಟಿದ್ದಾರೆ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಅವರೇನು ನಿಗದಿಪಡಿಸಿದ್ರು ಸುಮಾರು ಅದು ಇವತ್ತು 70% 95% ಅನೇಕ ಅಂಶಗಳು ಬರ್ತಾವಲ್ಲ ಆಸ್ಪಿರೇಷನ್ ಅಲ್ಲಿ. ಆ ಅಂಶಗಳನ್ನ ಗುರುತಿಸಿ 95% ಕೆಲಸ ಆಗಿದೆ, ಒಳ್ಳೆ ಕೆಲಸ ಆಗಿದೆ, ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಇವತ್ತು ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳ ಬಗ್ಗೆ ಅವರ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಅದೇ ರೀತಿ ಹಲವಾರು ಕಾರ್ಯಕ್ರಮಗಳು ಬಂದಿದ್ದಾವೆ. ಸವಿಸ್ತಾರವಾಗಿ ನಾನು ಹೇಳಕ್ ಹೋಗಲ್ಲ.
ಎರಡು ವಿಚಾರ ಮೊನ್ನೆ ಸಹ ನಾನು ಆ ಒಂದು NHAI ಚೇರ್ಮನ್ ಭೇಟಿಯಾಗಿದ್ದು ಹೇಳಿದೆ, ಟೆಂಡರ್ ಕರೆದು. ಈಗ ಅಕ್ಕಲಕೋಟೆ ಕರ್ನೂರು ಸುಮಾರು 65 ಕಿಲೋಮೀಟರ್ ಯಾದಗಿರಿ ಜಿಲ್ಲೆಯಲ್ಲಿ, ಸುಮಾರು ಒಂದು 45 ಕಿಲೋಮೀಟರ್ ನಮ್ಮ ರಾಯಚೂರು ಜಿಲ್ಲೆ, 105-110 ಕಿಲೋಮೀಟರ್ ನಮ್ಮ ಕ್ಷೇತ್ರದಲ್ಲಿ. ಈಗ ಅದು ಟೆಂಡರ್ನ ಕರೆದಾರ. ಕೆಲವೇ ದಿವಸಗಳಲ್ಲಿ ಅಕ್ಕಲಕೋಟೆ ಕರ್ನೂರು ಒಂದು ಭಾರತಮಾಲ 6 ಪಥಗಳ ಯೋಜನೆ ಕಾಮಗಾರಿ ಶುರುವಾಗ್ತಾ ಇದೆ. ಅದ್ರ ಜೊತೆಗೆ ಡಾಕ್ಟರ್ ಸಾಹೇಬ್ರು ನಾವೆಲ್ಲ ಸಾಕಷ್ಟು ಸತಿ ಮಾತಾಡಿದೆ. ನಮ್ಮ ಕೃಷ್ಣ ಬ್ರಿಡ್ಜ್ ಪೆಂಡಿಂಗ್ ಇದ್ದದ, ಅದನ್ನು ಸಹ ಈಗ ಮೊನ್ನೆ ಎಲ್ಲ ಫೈನಲ್ ಆಗಿದೆ. ಇಷ್ಟರಲ್ಲೇ ಅವರು ನಾವೆಲ್ಲರೂ ಕಲ್ತದ್ದು ಪೂಜೆ ಮಾಡ್ತಕ್ಕಂಥ ಕೆಲಸ, ಅದು 4 ಲೈನ್ ಕೆಲಸ ಆಗ್ತಕ್ಕಂಥದ್ದು ಶೀಘ್ರದಲ್ಲಿ ಚಾಲು ಆಗ್ತದೆ. ನೆಕ್ಸ್ಟ್ ಇಯರ್ನಲ್ಲಿ ಅದು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಒತ್ತಾಯದೊಂದಿಗೆ ಇವತ್ತು ಕೆಲಸ ಪೂರ್ಣ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್, ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಇ ಶಶಿರಾಜ್, ನಗರಸಭೆ ಮಾಜಿ ಸದಸ್ಯ ಹರೀಶ್ ನಾಡಗೌಡ, ಆರ್ಯವೈಶ್ಯ ಸಮಾಜದ ಮುಖಂಡರಾದ ಕೊಂಡ ಕೃಷ್ಣಮೂರ್ತಿ, ಬಿಜೆಪಿ ನಗರ ಅಧ್ಯಕ್ಷ ಬಿ ಗೋವಿಂದ್, ಆರ್ಯವೈಶ್ಯ ಗೀತಾ ಮಂದಿರ ಅಧ್ಯಕ್ಷ ಗಾಣದಾಳ್ ಲಕ್ಷ್ಮೀಪತಿ, ನಗರಸಭೆ ಸದಸ್ಯ ಆಲೂರು ಬಿ ವೆಂಕಟೇಶ್, ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ, ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದಾರ್, ಸೈಯದ್ ಮುಕ್ತಿಯಾರ್, ಜಗದೀಶ್ ಗುಪ್ತಾ, ವೀರಣ್ಣ ಮುದ್ಗಲ್ ಚಿತ್ತಾಲ್, ರಮೇಶ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯಲ್ಲಿ ಅರಣ್ಯ ಹಾಗೂ ಕಂದಾಯ ಭೂಮಿಗಳಲ್ಲಿ ವಾಸ ಹಾಗೂ ಸಾಗುವಳಿ ಮಾಡುತ್ತಿರುವ ಕುಟುಂಬಗಳಿಗೆ ವಸತಿ ಹಾಗೂ ಭೂಮಿ ನೀಡಲು ಅಧಿಕಾರಿಗಳು ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಅರಣ್ಯ ಹಾಗೂ ಕಂದಾಯ ಭೂಮಿಗಳಲ್ಲಿ ವಾಸ ಹಾಗೂ ಸಾಗುವಳಿ ಮಾಡುತ್ತಿರುವ ಕುಟುಂಬಗಳಿಗೆ ವಸತಿ ಹಾಗೂ ಭೂಮಿ ನೀಡಲು ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಭೂಮಿ ಮತ್ತು ವಸತಿ ರಹಿತರಿಗೆ ಪಟ್ಟ ಹಾಗೂ ಹಕ್ಕುಪತ್ರ ವಿತರಣೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಂದಾಯ ಭೂಮಿಗಳಲ್ಲಿ ವಾಸಿಸುವ ಹಾಗೂ ಸಾಗುವಳಿ ಮಾಡುತ್ತಿರುವ ಭೂಮಿ ಮತ್ತು ವಸತಿ ರಹಿತ ಕುಟುಂಬಗಳಿಗೆ ಭೂಮಿ ಪಟ್ಟ ಹಾಗೂ ಹಕ್ಕುಪತ್ರಗಳನ್ನು ನೀಡುವ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜಾಗರೂಕತೆಯಿಂದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ವರದಿ ನೀಡಬೇಕೆಂದು ಸೂಚನೆ ನೀಡಿದರು. ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಅಲೆಮಾರಿ ಜನಾಂಗದವರಿಗೆ ವಸತಿ ಉದ್ದೇಶ ಹಾಗೂ ಸಾಗುವಳಿ ಮಾಡುವ ಪ್ರದೇಶದ ಖಾತಾ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಬೇಕು ಎಂದು, ಒಂದು ವೇಳೆ ಖಾತಾ ಇಲ್ಲದ ಭೂಮಿಗಳಿಗೆ ಪಟ್ಟ ನೀಡುವುದಿಲ್ಲ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದ ಹರಿಜನವಾಡದಲ್ಲಿ ನೂತನ ಗ್ರಂಥಾಲಯವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಇಂದು ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ನಿರ್ಮಿಸಿದ ನೂತನ ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಉಪಾಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡ್ಗಿರಿ, ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಕೆಪಿಸಿಸಿ ವಕ್ತಾರ ಎ ವಸಂತ್ ಕುಮಾರ್, ನಗರಸಭೆ ಸದಸ್ಯ ಎನ್ಕೆ ನಾಗರಾಜ್, ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ, ಕಾಂಗ್ರೆಸ್ ಮುಖಂಡ ನರಸಿಂಹಲು ಮಾಡ್ಗಿರಿ, ಬಿಜೆಪಿ ಮುಖಂಡ ಆಂಜನೇಯ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 12ರಲ್ಲಿ ನಿಜಶರಣ ಮಾದರ ಚೆನ್ನಯ್ಯ ವೃತ್ತ ನಿರ್ಮಾಣಕ್ಕೆ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಹಾಗೂ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 12ರಲ್ಲಿ ನಿಜಶರಣ ಮಾದರ ಚೆನ್ನಯ್ಯ ವೃತ್ತ ನಿರ್ಮಾಣಕ್ಕೆ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಾರ್ಡ್ ನಂಬರ್ 12ರಲ್ಲಿ ಬರುವ ಹಳೆಯ ಅಶೋಕ್ ಡಿಪೋ ವೃತ್ತಕ್ಕೆ ಮಾದರ ಚೆನ್ನಯ್ಯ ವೃತ್ತವೆಂದು ನಗರಸಭೆ ನಾಮಕರಣ ಮಾಡಿದ್ದು, ಸಮಾಜ ಬಾಂಧವರ ವೃತ್ತ ನಿರ್ಮಾಣ ಬೇಡಿಕೆಗೆ ಸ್ಪಂದಿಸಿ 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ವೃತ್ತ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಸುಂದರವಾದ ವೃತ್ತ ನಿರ್ಮಾಣಕ್ಕೆ ಸೂಚನೆ ನೀಡಲಾಗಿದೆ. ಶೀಘ್ರದಲ್ಲಿಯೇ ವೃತ್ತ ಉದ್ಘಾಟನೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಉಪಾಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡ್ಗಿರಿ, ಕೆಪಿಸಿಸಿ ವಕ್ತಾರ ಎ ವಸಂತ್ ಕುಮಾರ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರವೀಂದ್ರ ಜಾಲ್ದಾರ್, ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷ ಎ ಬಾಲಸ್ವಾಮಿ ಕೂಡ್ಲಿ,
ತಾಲೂಕು ಅಧ್ಯಕ್ಷ ಪಿ ಯಲ್ಲಪ್ಪ, ಕಾಂಗ್ರೆಸ್ ಮುಖಂಡ ನರಸಿಂಹ ಮಾಡಗಿರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಳೆಯ ಅಶೋಕ್ ಡಿಪೋ ಸರ್ಕಲ್ ಅನ್ನು ಇವತ್ತು ಮಾದಾರ್ ಚೆನ್ನಯ್ಯ ಸರ್ಕಲ್ ಅಂತ ಹೇಳಿ ನಾಮಕರಣ ಮಾಡುವ ಮೂಲಕ ಬಹುಶಃ ರಾಯಚೂರಿನ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯ ಮಾಡಿದ್ದಾರೆ. ಇವತ್ತು ನಗರಸಭೆ ವತಿಯಿಂದ ಈಗಾಗಲೇ ಮೂರ್ತಿ ತಯಾರಾಗಿ ಮತ್ತು ಕೆಲವೇ ದಿನದಲ್ಲಿ ಪೆಡೆಸ್ಟ್ರಿಯಲ್ ಮಾಡುವಂಥ ಪ್ಲಾಟ್ಫಾರ್ಮ್ ಮಾಡುವಂಥ ಕೆಲಸಕ್ಕೆ ನಾನು 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತೇನೆ. ಅತಿ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭ ಮಾಡಿ ಒಂದು ಉನ್ನತವಾದ ಮಾದಾರ್ ಚೆನ್ನಯ್ಯ ಹಿರಿಯ ನಮ್ಮ ಸಮಾಜ ತಿದ್ದುವಂಥ ಹಿರಿಯರು, ಅಂದು ಬಸವಣ್ಣನವರ 12ನೇ ಶತಮಾನದಲ್ಲಿ ಬಸವಣ್ಣವರ ಸಂಸತ್ತಿನಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿಗಳು. ಅಂಥ ಹಿರಿಯರ ಮಾರ್ಗದರ್ಶನ ಇವತ್ತು ನಮ್ಮ ಯುವಕರಿಗೆ ಬೇಕಾಗಿದೆ ಅಂತ ತಿಳಿ ಹೇಳುವ ಮೂಲಕ ಇವತ್ತು ಮಾದಾರ್ ಚೆನ್ನಯ್ಯ ಒಂದು ವೃತ್ತ ಮಾಡಬೇಕಂತೇಳಿ ಸಮಾಜದ ಹಿರಿಯರ ಬೇಡಿಕೆಯಾಗಿತ್ತು. ಅದರಂತೆ ಇವತ್ತು 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅತಿ ಶೀಘ್ರದಲ್ಲಿ ಒಂದು ಸುಂದರವಾದ ಈ ಮಾದಾರ್ ಚೆನ್ನಯ್ಯ ವೃತ್ತ ಮಾಡಬೇಕು ಅಂತ ಹೇಳಿ ನಾನು ಅಭಿಯಂತರರಿಗೆ ಸೂಚನೆ ಕೊಟ್ಟಿದ್ದೇನೆ. ಮುಂದಿನ ಕೆಲವೇ ದಿನದಲ್ಲಿ ಸಮಾಜದ ಹಿರಿಯರೆಲ್ಲರೂ ಸೇರಿ ಇನ್ನೊಂದು ಸರಿ ಇದ್ರ ಉದ್ಘಾಟನೆ, ಅದ್ದೂರಿ ಉದ್ಘಾಟನೆ ಒಂದು ಸಮಾಜದ ವತಿಯಿಂದ ಜರುಗಬೇಕಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಗರದ ಹರಿಜನವಾಡದಲ್ಲಿ ನೂತನ ಗ್ರಂಥಾಲಯವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇಂದು ಉದ್ಘಾಟನೆ ನೆರವೇರಿಸಿದರು. ನಗರದ ಹರಿಜನವಾಡದಲ್ಲಿ ನೂತನ ಗ್ರಂಥಾಲಯವನ್ನು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಇಂದು ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ನಿರ್ಮಿಸಿದ ನೂತನ ಗ್ರಂಥಾಲಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಉಪಾಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಆರ್ಡಿಎ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಕೆಪಿಸಿಸಿ ವಕ್ತಾರ ಎ ವಸಂತ್ ಕುಮಾರ್, ನಗರಸಭೆ ಸದಸ್ಯ ಎನ್ಕೆ ನಾಗರಾಜ್, ನಗರಸಭೆ ಮಾಜಿ ಸದಸ್ಯ ಪಿ ಯಲ್ಲಪ್ಪ, ಕಾಂಗ್ರೆಸ್ ಮುಖಂಡ ನರಸಿಂಹ ಮಾಡಗಿರಿ, ಬಿಜೆಪಿ ಮುಖಂಡ ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Just for you, just for kids, toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, day wear, knee pad, cribs or swings, mosquito net, blanket, cotton and fleece, cradle with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream,
push chair, strollers, carry coat, carry seat, baby carrier, twins cot, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for You, Just for Kids Toys, Arab Mohalla Circle near Suraksha Hospital, Lal Pahadi, Raichur. Mobile 9395514369. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು MBBS, DNB, MS, ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು MBBS, ಕುಟುಂಬ ವೈದ್ಯರು. ರಕ್ತದೊತ್ತಡ, BP ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, BP, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು, ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390, 86180333990. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸಿ ಮತ್ತೆ ಅಧಿಕಾರಕ್ಕೆ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸುತ್ತಿದ್ದು, ಜೊತೆಗೆ ಕುಮಾರಣ್ಣ ಮುಖ್ಯಮಂತ್ರಿಯಾದರೆ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಲಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ನೆನೆಗುದ್ದಿಗೆ ಬಿದ್ದ ನೀರಾವರಿ ಯೋಜನೆಗಳ ಜಾರಿಗಾಗಿ ಜನತಾ ಜಲಧಾರೆಯಡಿ ವಾಹನಗಳ ಮೂಲಕ ಯಾತ್ರೆ ನಡೆಯುತ್ತಿದ್ದು, ಆಯಾ ಭಾಗದ ನದಿಯಿಂದ ನೀರು ತುಂಬಿಕೊಂಡು ಪೂಜೆ ಸಲ್ಲಿಸಿ ಯಾತ್ರೆ ಆರಂಭವಾಗಲಿದೆ ಎಂದು ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸಿ ಮತ್ತೆ ಅಧಿಕಾರಕ್ಕೆ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸುತ್ತಿದ್ದು, ಜೊತೆಗೆ ಕುಮಾರಣ್ಣ ಮುಖ್ಯಮಂತ್ರಿಯಾದರೆ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಲಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದ ನೀರಾವರಿ ಯೋಜನೆಗಳ ಜಾರಿಗಾಗಿ ಜನತಾ ಜಲಧಾರೆಯಡಿ ವಾಹನಗಳ ಮೂಲಕ ಯಾತ್ರೆ ನಡೆಯುತ್ತಿದ್ದು, ಆಯಾ ಭಾಗದ ನದಿಯಿಂದ ನೀರು ತುಂಬಿಕೊಂಡು ಪೂಜೆ ಸಲ್ಲಿಸಿ ಯಾತ್ರೆ ಆರಂಭವಾಗಲಿದೆ ಎಂದು ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾ ಜೆಡಿಎಸ್ ಘಟಕದಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಮತ್ತು ಸಂಘಟನೆ ಸಭೆ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಈ ಹಿಂದೆ ಅಧಿಕಾರ ನಡೆಸಿದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳನ್ನು ನೋಡಿ ಜನರು ಬೇಸತ್ತು ಹೋಗಿದ್ದಾರೆ. ನೀಡಿದ ಭರವಸೆಗಳು ಈಡೇರಿಸಿಲ್ಲ. ಕುಮಾರಸ್ವಾಮಿ ಅವರು ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಸಾಲ ಮನ್ನಾ ಮಾಡುವುದಾಗಿ ಭರವಸೆ ನೀಡಿದ್ದು ಈಡೇರಿಸಿದ್ದಾರೆ. ಈ ಬಾರಿ ಮತ್ತೊಂದು ಬಾರಿ ಜನರು ಅವಕಾಶ ಮಾಡಿಕೊಡಲು ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ. ಜನತಾ ಜಲಧಾರೆ ಯಾತ್ರೆಯ ಮೂಲಕ ಜನರ ಬಳಿಗೆ ಬರಲಿದ್ದಾರೆ. ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಹಿಂದೆ ಅನೇಕ ಜನಮನ್ನಣೆ ಕಾರ್ಯಕ್ರಮಗಳು ನೀಡಿದ್ದಾರೆ. ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಲು ಜನರು ಬಯಸುತ್ತಿದ್ದಾರೆ. ಪಕ್ಷದ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠಗೊಳಿಸಬೇಕಿದೆ. ಮುಂಬರುವ 2023ರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಬೂತ್ ಮಟ್ಟದಲ್ಲಿ ಸಮಿತಿ ಮಾಡಿಕೊಂಡು ಮುಂಬರುವ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಸದಸ್ಯತ್ವ ನೋಂದಣಿ ಈಗಾಗಲೇ ಕೊಟ್ಟು 4 ತಿಂಗಳಾಗೋಗಿದೆ. ನಮಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಈ ತಿಂಗಳ ಕೊನೆಯ ಒಳಗಾಗಿ ಅಥವಾ ಮೊದಲ ವಾರದ ಒಳಗಾಗಿ ನೀವು ಎಲ್ಲ ಪದಾಧಿಕಾರಿಗಳ ಚುನಾವಣೆ ಹೇಗೆ ನಡೀಬೇಕು, ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳುವಳಿಕೆ ಮೂಡಿಸೋದಕ್ಕೆ ಕರೆದಿದ್ದೀವಿ. ನಾವೇನಾದರೂ ತಡ ಮಾಡಿದ್ರೆ ಫೆಬ್ರವರಿ ಕೊನೆಯೊಳಗೆ ತಾಲೂಕದಿಂದ ರಾಜ್ಯ ಮಟ್ಟದ ಅಧ್ಯಕ್ಷರ ಪದಾಧಿಕಾರಿಗಳ ಆಯ್ಕೆಯ ಪಟ್ಟಿಯನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸದೇ ಇದ್ದರೆ ನಮ್ಮ ಪಕ್ಷದ ಅಸ್ತಿತ್ವ ಹೋಗ್ತದೆ, ಸಿಂಬಾಲು ಸೀಸ್ ಆಗ್ತದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನಾವು ನೋಂದಣಿ ನಂಗಂತ ಇದ್ದೀವಿ. ಅದಕ್ಕೆ ನೋಂದಣಿಯನ್ನ ನೀವು ಇನ್ನು 2 ದಿನ 3 ದಿನ ಏನೇನ್ ಮಾಡಬೇಕು, ಇಲ್ಲೇ ಗೊಂದಲಗಳು ಆಗಿದ್ದಾವೆ. ಲೀಡರ್ಗಳು ಏನ್ ಮಾಡ್ಯಾರ, ಬ್ಯಾರದಾರನೆಲ್ಲ ಲೀಡರ್ ಮಾಡ್ಯಾರ, ತಮ್ಮದ ಮಾಡ್ತಿಲ್ಲ. ಊರಿನ ಪ್ರಮುಖರ ಕೈಗೆ ತಂದು ಕೊಟ್ಟಾರ. ತಾವು ನೋಂದಣಿ ಆಗಿಲ್ಲ, ಮಂದಿದ್ ಮಾಡಿಸ್ಬೇಕಂತ ತಿಳ್ಕೊಂಡ್ಬಿಟ್ಟಾರ ಅವರು. ಈಗ ಅವುಗಳನ್ನ 1 ದಿನ 2 ದಿನದಲ್ಲಿ ನಾನು ಇವತ್ತೆಲ್ಲ ನಮ್ಮ ಬೆಳಗ್ಗೆ ತರಿಸಿ ಚೆಕ್ ಮಾಡಬೇಕು ಗೊತ್ತಾಯ್ತು. ಹಾಗಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು ನಮಗೆ. ಅವುಗಳನ್ನ ಇನ್ನು 1 ದಿವಸ 2 ದಿವಸದಾಗೆ ಮಾಡಿ ಈಗಾಗಲೇ ತಾಲೂಕಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು, ವಿವಿಧ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳನ್ನ ನಾವು ಮಾಡಿದ್ದೇವೆ. ಈಗ ಮಾಡಬೇಕಾಗಿರೋದು ಅವುಗಳನ್ನ ಚುನಾವಣೆಯ ಮೂಲಕ ನಾವು ಮಾಡೋದು ಹೇಗೆ, ಅದಕ್ಕೆ ನಾಮಿನೇಷನ್ ಹಾಕಬೇಕು. ನಾಮಿನೇಷನ್ ಪೇಪರ್ಗಳನ್ನ ಈಗ ಇಲ್ಲಿ ಪ್ರತಿ ಜಿಲ್ಲೆಗೆ ಒಬ್ಬ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ. ಶಿವಶಂಕರ್ ಇಲ್ಲಿ ಜಿಲ್ಲೆ ಚುನಾವಣೆಯ ಅಧಿಕಾರಿ ಜಿಲ್ಲೆ. ಅವರು ನಾಮಿನೇಷನ್ ಡೇಟು, ವಿಡ್ರಾವಲ್ ಡೇಟು ಅವಶ್ಯಕತೆ ಇದ್ದರೆ ಚುನಾವಣೆ ಹೇಗೆ ನಾವು ನಿಯಮಬದ್ಧವಾಗಿ ಬೇರೆ ಚುನಾವಣೆಗಳನ್ನು ಮಾಡ್ತೇವೆ ಹಾಗೆ ಚುನಾವಣೆಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಚುನಾವಣೆಯನ್ನ ಕಂಡಕ್ಟ್ ಮಾಡಬೇಕು. ನಾಮಿನೇಷನ್ ಹಾಕಿ ಯಾವುದೇ ಬೇರೆಯವರು ಆಗಿಲ್ಲ ಅಂತಂದ್ರೆ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ನಾವು ಪಟ್ಟಿಯನ್ನು ಸಿದ್ಧ ಮಾಡಿ
ಆ ಚುನಾವಣೆಯ ಪ್ರಕ್ರಿಯೆಗಳನ್ನ ಸಂಪೂರ್ಣಗೊಳಿಸಿ ನಾವು ರಾಜ್ಯಕ್ಕೆ ಮುಟ್ಟಿಸಬೇಕು. ಮಾನ್ವಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಮಾತನಾಡಿ, ಕುಮಾರಸ್ವಾಮಿ ಅವರು ಜನಪರ ಯೋಜನೆಗಳು ಜಾರಿಗೆ ತಂದಿದ್ದನ್ನು ಜನರು ಮರೆತಿಲ್ಲ. ಇಂದಿಗೂ ಕೂಡ ಜನರು ನೆನೆಯುತ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಆಡಳಿತ ನಡೆಸುವಲ್ಲಿ ವಿಫಲವಾಗಿವೆ. ಮುಂಬರುವ ಚುನಾವಣೆಗೆ ನಾವೆಲ್ಲರೂ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪಕ್ಷದ ನೋಂದಣಿ ಮಾಡಿಸುವುದರಿಂದ ಪಕ್ಷ ಸಂಘಟನೆಯ ಬಲವರ್ಧನೆ ಮಾಡಬೇಕು ಎಂದರು. ಮುಂಬರುವ ಜಿಲ್ಲಾ ಪಂಚಾಯಿತಿಯ ತಾಲೂಕು ಪಂಚಾಯಿತಿಯ ಚುನಾವಣೆಯಲ್ಲಿ ಸಮರ್ಥವಾಗಿ ಎದುರಿಸಬೇಕು. ಈ ನಿಟ್ಟಿನಲ್ಲಿ ಮುಖಂಡರ ಕಾರ್ಯಕರ್ತರು ಕೆಲಸ ಮಾಡುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಸದಸ್ಯತ್ವ ನೋಂದಣಿ ಇವತ್ತ ಜಿಲ್ಲೆಯ ಪಕ್ಷದ ಜೆಡಿಎಸ್ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಗೊತ್ತಿರತಕ್ಕಂಥ ವಿಚಾರ. ಈಗಾಗಲೇ ಜಿಲ್ಲೆಯ ಸದಸ್ಯತ್ವ ಬಗ್ಗೆ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗದಿಂದ, ನಮ್ಮ ಜೆಡಿಎಸ್ ಪಕ್ಷದ ಚುನಾವಣಾ ಆಯೋಗದಿಂದ ಯಾವ ರೀತಿ ನಾವು ಸದಸ್ಯತ್ವ ನೋಂದಣಿ ಮಾಡಬೇಕಂತೇಳಿ ಈಗಾಗಲೇ ಹಿರಿಯರು ಹೇಳಿದ್ದಾರೆ. ಅದನ್ನ ವಿಸ್ತಾರವಾಗಿ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಶಿಕ್ಷಕರವರು ಸಭೆಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ಇವತ್ತ ಕುಮಾರಸ್ವಾಮಿ ಅವರು ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ನಗರದಲ್ಲಿ ಹಾಲಿ ಶಾಸಕ ಶಿವರಾಜ್ ಪಾಟೀಲ್ ಮತ್ತು ಕಾಂಗ್ರೆಸ್ಸಿನ ಮುಖಂಡ ರವಿ ಬೋಸರಾಜ್ ನಡುವೆ ಮುಂಬರುವ ವಿಧಾನಸಭೆ ಚುನಾವಣೆಯ ಸಲುವಾಗಿ ಭ್ರಷ್ಟಾಚಾರ ಪರಸ್ಪರ ಆರೋಪಗಳು ಮಾಡುತ್ತಿದ್ದಾರೆ. ಎರಡು ಪಕ್ಷದವರು ಕಚ್ಚಾಟದಲ್ಲಿ ತೊಡಗಿದ್ದಾರೆ. ರಾಯಚೂರು ಅಭಿವೃದ್ಧಿಯನ್ನು ಮರೆತಿದ್ದಾರೆ. ಈ ಬಾರಿ ಎರಡು ಪಕ್ಷಗಳಿಗೆ ಪಾಠ ಕಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಹಾಂತೇಶ್ ಪಾಟೀಲ್ ಅತ್ನೂರು, ಕರೆಮ ನಾಯಕ್, ರವಿ ಪಾಟೀಲ್, ಜಂಬುನಾಥ್ ಯಾದವ್, ಬುಡ್ಡಣ್ಣ ಗೌಡ, ಶಿವಶಂಕರ್ ವಕೀಲ್, ಬಿ ತಿಮ್ಮಾರೆಡ್ಡಿ, ಎಂ ಪವನ್ ಕುಮಾರ್ ಈರಣ್ಣ, ಪಿ ಯಲ್ಲಪ್ಪ, ಮಲ್ಲಿಕಾರ್ಜುನ ಧೋತ್ರಬಂಡಿ, ರಾಮಕೃಷ್ಣ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲೆಯ ಕೆಪಿಟಿಸಿ ಎಲ್ಲ 220 ಕಿಲೋಮೀಟರ್ ವಿದ್ಯುತ್ ಉಪಕೇಂದ್ರದಲ್ಲಿರುವ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಹುದ್ದೆಯನ್ನು ದಾವಣಗೆರೆ ಜಿಲ್ಲೆಗೆ ಸ್ಥಳಾಂತರಿಸಿರುವುದನ್ನು ಕೂಡಲೇ ಹಿಂಪಡೆದು ಯಥಾಸ್ಥಿತಿ ಮುಂದುವರಿಸಬೇಕೆಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಟಿ ಹುಲಿರಾಜ್ ಅವರು ಜಿಲ್ಲಾಧಿಕಾರಿಗಳ ಮೂಲಕ ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಜಿಲ್ಲೆಯ ಕೆಪಿಟಿಸಿಎಲ್ನ 220 ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ಇರುವ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಹುದ್ದೆಯನ್ನು ದಾವಣಗೆರೆ ಜಿಲ್ಲೆಗೆ ಸ್ಥಳಾಂತರಿಸಿರುವುದನ್ನು ಕೂಡಲೇ ಹಿಂಪಡೆದು ಯಥಾಸ್ಥಿತಿ ಮುಂದುವರಿಸಬೇಕೆಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಟಿ ಹುಲಿರಾಜ್ ಅವರು ಜಿಲ್ಲಾಧಿಕಾರಿಗಳ ಮೂಲಕ ಇಂಧನ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ 371 ಜಿಲ್ಲೆಯಲ್ಲಿರುವ ಹುದ್ದೆಗಳು ಮಂಜೂರಾತಿಯಾಗಿದ್ದರೂ ದಕ್ಷಿಣ ಕರ್ನಾಟಕದ ಅಧಿಕಾರಿಗಳು ಹುದ್ದೆಗಳನ್ನು ಕಸಿದುಕೊಳ್ಳುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ. ಜಿಲ್ಲೆಯ 270 ಕೆವಿ ಸಬ್ಸ್ಟೇಷನ್ನಲ್ಲಿ ಇರುವ 371 ಜೆ ಕಲಂನ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಯನ್ನು ಉದ್ದೇಶಪೂರ್ವಕವಾಗಿ ತುಮಕೂರು ಪ್ರಸರಣ ವಲಯದ ವ್ಯಾಪ್ತಿಯಲ್ಲಿ ಬರುವ ದಾವಣಗೆರೆ ಎ ಪ್ರಸರಣ ಕಾಮಗಾರಿ ಮತ್ತು ನಿರ್ವಹಣೆ ವೃತ್ತದ ಕಾರ್ಯ ವ್ಯಾಪ್ತಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಬೆಂಕಿಕೆರೆ 220 ಕೆವಿ ವಿದ್ಯುತ್ ಸ್ವೀಕರಣಾ ಕೇಂದ್ರಕ್ಕೆ ಇಇಎ ಹುದ್ದೆಯನ್ನು ಸ್ಥಳಾಂತರಿಸಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. 371 ಜೆ ವ್ಯಾಪ್ತಿಯಲ್ಲಿ ಇರುವ ಹುದ್ದೆಯನ್ನು ಕಸಿದುಕೊಳ್ಳುವುದು ಕಾನೂನು ಬಾಹಿರವಾಗಿದೆ. ಕೂಡಲೇ ಆದೇಶವನ್ನು ಹಿಂಪಡೆದು ಅನ್ಯಾಯ ಸರಿಪಡಿಸಬೇಕು. ಸ್ಥಳಾಂತರ ಆದೇಶ ರದ್ದುಪಡಿಸಿ ಯಥಾಸ್ಥಿತಿ ಕಾಪಾಡಬೇಕೆಂದು ಮನವಿ ಮಾಡಿದ್ದಾರೆ. ರೈತರಿಗೆ ಗ್ರಾಹಕರ ಅನುಕೂಲಕ್ಕಾಗಿ ಶಕ್ತಿನಗರಕ್ಕೆ ಪ್ರತ್ಯೇಕವಾಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಗ್ರಾಮೀಣ ಉಪವಿಭಾಗ ಜೆಸ್ಕಾಂಗೆ ಹುದ್ದೆಯನ್ನು ಮಂಜೂರು ಮಾಡಬೇಕು. ಯರಗೇರ ಉಪವಿಭಾಗಕ್ಕೆ ಪ್ರತ್ಯೇಕವಾಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಹುದ್ದೆ ಮಂಜೂರು ಮಾಡಬೇಕು. ರಾಯಚೂರು ವೃತ್ತ ಕಾರ್ಯ ಮತ್ತು ಪಾಲನೆ ಜೆಸ್ಕಾಂನಲ್ಲಿ ಖಾಲಿ ಇರುವ ಉಪಲೆಕ್ಕ ನಿಯಂತ್ರಣ ಅಧಿಕಾರಿ ಅಧೀಕ್ಷಕ ಅಭಿಯಂತರರು ವಿ ಹುದ್ದೆಗೆ ಅಧಿಕಾರಿ ವರ್ಗಾವಣೆ ಮೂಲಕ ನಿಯೋಜನೆ ಮಾಡಬೇಕು. ರಾಯಚೂರು ನಗರ ಗ್ರಾಮೀಣ ವಿಭಾಗಗಳಲ್ಲಿ ಶಾಖಾಧಿಕಾರಿ ಕಚೇರಿ, ಮಾರ್ಗದಾಳು, ಮೆಕ್ಯಾನಿಕ್ ಹಾಗೂ ಸಿಬ್ಬಂದಿ ಹುದ್ದೆಗಳು ಮತ್ತು 2 ಪ್ರತ್ಯೇಕ ನಿರಂತರ ಗ್ರಾಹಕರ ಸೇವಾ ಕೇಂದ್ರ 24 ಗಂಟೆ ಕಚೇರಿಗಳನ್ನು ಮಂಜೂರು ಮಾಡಬೇಕೆಂದು ಹುಲಿರಾಜ್ ಅವರು ಮನವಿ ಮಾಡಿದ್ದಾರೆ. ಸ್ಟೇಷನ್ ಉಪಕೇಂದ್ರದಲ್ಲಿರುವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಅನ್ನು ಈ ಹುದ್ದೆಯನ್ನು ದಾವಣಗೆರೆ ಜಿಲ್ಲೆಗೆ ಅನಾವಶ್ಯಕವಾಗಿ ಸ್ಥಳಾಂತರಿಸಿ ಆ ಒಂದು ಸ್ಥಳಾಂತರ ಮಾಡಿದ ಒಂದು ಆದೇಶವನ್ನು ಹಿಂಪಡಿಬೇಕು. ಅನಂತರ ಯರಗೇರ ಮತ್ತು ಶಕ್ತಿನಗರದಲ್ಲಿ ಉಪವಿಭಾಗಗಳನ್ನು ಮಂಜೂರು ಮಾಡಬೇಕಂತೇಳಿ ಕೋರಲಾಗಿದೆ. ಈ ಒಂದು ಮೇಲ್ಕಂಡ ವಿಷಯದ ಪ್ರಕಾರ ಜಿಲ್ಲೆ ಹೈದರಾಬಾದ್ ನವೆಂಬರ್ನಿಂದ ಮುಕ್ತವಾಗಿ ವಿದ್ಯುತ್ ಶಕ್ತಿ ಉತ್ಪಾದಿಸುವುದರಲ್ಲಿ ರಾಯಚೂರು ಜಿಲ್ಲೆಯು ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದ್ದು ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ 371 ನಲ್ಲಿರುವ ಹುದ್ದೆಗಳನ್ನು ಮಂಜೂರಾತಿಯಾಗಿದ್ದರೂ
ದಕ್ಷಿಣ ಕರ್ನಾಟಕದ ಅಧಿಕಾರಿಗಳು ಹುದ್ದೆಗಳನ್ನು ಕಸಿದುಕೊಳ್ಳುತ್ತಿರುವುದು ನಮ್ಮ ಜಿಲ್ಲೆಯ ದುರದೃಷ್ಟಕರ ಸಂಗತಿಯಾಗಿರುತ್ತದೆ. ಹಾಗೂ ಹಿಂದಿನಿಂದ ದಕ್ಷಿಣ ಭಾಗದ ರಾಜಕೀಯ ವ್ಯಕ್ತಿಗಳು ಹಾಗೂ ಅಧಿಕಾರಿ ವರ್ಗದವರಿಂದ ಇಂತಹ ಹುದ್ದೆಗಳನ್ನು ಕಸಿದುಕೊಳ್ಳುವ ತುಳಿತಕ್ಕೆ ಒಳಗಾಗಿದ್ದು, ಅದೇ ಪರಿಸ್ಥಿತಿ ಇಂದು ನಮ್ಮ KPTCL ಕಾವೇರಿ ಭವನ ಬೆಂಗಳೂರಿನಲ್ಲಿ ನಡೆದಿರುತ್ತದೆ. ಉಲ್ಲೇಖ 1ರ ಪ್ರಕಾರ ನಿರ್ದೇಶಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ಅವರ ಪ್ರಸ್ತಾವನೆಯಲ್ಲಿ ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ವಹಿಸಬೇಕು. ಲಾಕ್ಡೌನ್, ವೀಕೆಂಡ್ ಎಂಡ್ ಕರ್ಫ್ಯೂ ಸಂತ್ರಸ್ತರಿಗೆ ಪರಿಹಾರ ಒದಗಿಸಬೇಕು. ಸಾರ್ವತ್ರಿಕವಾಗಿ ಉಚಿತ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಿಪಿಐಎಂ, ಸಿಪಿಐ, SUCI, ಸ್ವರಾಜ್ ಇಂಡಿಯಾ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ವಹಿಸಬೇಕು. ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ ಸಂತ್ರಸ್ತರಿಗೆ ಪರಿಹಾರ ಒದಗಿಸಬೇಕು. ಸಾರ್ವತ್ರಿಕವಾಗಿ ಉಚಿತ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸಿಪಿಐಎಂ, ಸಿಪಿಐ, SUCI, ಸ್ವರಾಜ್ ಇಂಡಿಯಾ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮನೆ ಆರೈಕೆಯಲ್ಲಿರುವ ಸೋಂಕಿತರಿಗೆ ಅಗತ್ಯ ನೆರವು ನೀಡಬೇಕು. ವಾರ್ಡ್ ವಾರು ನಿರ್ದಿಷ್ಟ ನೌಕರರನ್ನು ನಿಯೋಜಿಸಿ ಸಮುದಾಯ ಅಡುಗೆ ಮನೆಗಳನ್ನು ಸ್ಥಾಪಿಸಿ ಉಚಿತ ಪೌಷ್ಟಿಕ ಆಹಾರ ಒದಗಿಸಬೇಕು. ಕೋವಿಡ್ ಸೋಂಕಿತರಿಗೆ ಉಚಿತ ಚಿಕಿತ್ಸೆ ನೀಡಿ ಮೃತರ ಕುಟುಂಬದವರಿಗೆ ತಲಾ 4 ಲಕ್ಷ ಪರಿಹಾರ ನೀಡಬೇಕು. ಕೋವಿಡ್ ವಾರಿಯರ್ಸ್ಗಳ ಜೀವನ ಭದ್ರತೆಗೆ ಅಗತ್ಯ ಕ್ರಮ ವಹಿಸಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನು ಹೆಚ್ಚಿಸಬೇಕು. ಆರೋಗ್ಯ ವಲಯಕ್ಕೆ ಬಜೆಟ್ ಅನುದಾನವನ್ನು ಹೆಚ್ಚಿಸಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕೆಂದು ಒತ್ತಾಯಿಸಿದರು. ಆದಾಯ ತೆರಿಗೆ ವ್ಯಾಪ್ತಿಯಿಂದ ಹೊರಗಿರುವ ಪ್ರತಿ ಕುಟುಂಬಕ್ಕೂ 10,000 ನೇರ ನಗದು ವರ್ಗಾವಣೆ ಮಾಡುವ ಮೂಲಕ ಜನತೆಯಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿ ರಾಜ್ಯದ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸಬೇಕು. ಪ್ರತಿ ಕುಟುಂಬಕ್ಕೂ ತಲಾ 10 ಕೆಜಿ ಉಚಿತ ಪಡಿತರ ವಿತರಿಸಬೇಕು. 200 ದಿನಗಳ ಉದ್ಯೋಗಗಳನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಒದಗಿಸಬೇಕು. ಕೂಲಿಯನ್ನು 600ಕ್ಕೆ ಹೆಚ್ಚಿಸಬೇಕು. ನಗರ ಪ್ರದೇಶಗಳಿಗೂ ಉದ್ಯೋಗ ಖಾತ್ರಿ ಯೋಜನೆಯನ್ನು ರೂಪಿಸಿ ಜಾರಿಗೊಳಿಸುವ ಮೂಲಕ ನಗರಗಳಿಂದ ಗ್ರಾಮೀಣ ಪ್ರದೇಶಕ್ಕೆ ಅಸಂಘಟಿತರ ಮರುವಲಸೆಯನ್ನು ತಡೆಯಬೇಕು. ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಬಾರದು. ಕಾರ್ಮಿಕ ಸಂಘಗಳ ಮಾನ್ಯತೆಗೆ ಗುತ್ತಿಗೆ ಮುಂತಾದ ಖಾಯಂ ಎತ್ತತ್ತರ ಖಾಯಂಗೆ ಅಸಂಘಟಿತರಿಗೆ ಶಾಸನಬದ್ಧ ಭವಿಷ್ಯ ನಿಧಿಗಾಗಿ ಶಾಸನ ರೂಪಿಸಬೇಕು. ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ತಿದ್ದುಪಡಿ ಕಾಯ್ದೆ, ಭೂ ಕಂದಾಯ ತಿದ್ದುಪಡಿ ಕಾಯ್ದೆ, ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸ್ವಾಮಿನಾಥನ್ ಆಯೋಗದ ವರದಿ ಶಿಫಾರಸಿನಂತೆ ನಿಗದಿಪಡಿಸಿ ಜಾರಿಗೊಳಿಸುವ ಶಾಸನ ರೂಪಿಸಬೇಕೆಂದು ಮನವಿ ಮಾಡಿದರು. ಮತಾಂತರ ನಿಷೇಧ ವಿಧೇಯಕವನ್ನು ಹಿಂಪಡೆಯಬೇಕು. ಬೆಲೆ ಏರಿಕೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಸಲ್ಲಿಸಲಾಯಿತು. ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ನಿರೀಕ್ಷೆಯ ಕೋವಿಡ್ 3ನೇ ಅಲೆ ಎದುರಿಸಲು ವಹಿಸಬೇಕಾದ ಕ್ರಮಗಳ ಕುರಿತು 3 ಪಕ್ಷಗಳ ಭೇಟಿ ಮಾಡಲು ಒತ್ತಾಯಗಳು. ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ವಹಿಸಬೇಕು. ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ ಸಂತ್ರಸ್ತರಿಗೆ ಪರಿಹಾರ ಒದಗಿಸಬೇಕು. ಸಾರ್ವತ್ರಿಕವಾಗಿ ಉಚಿತ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ವಿತರಿಸಬೇಕು. ಮನೆ ಆರೈಕೆಯಲ್ಲಿರುವ ಸೋಂಕಿತರಿಗೆ ಅಗತ್ಯ ನೆರವು ನೀಡಬೇಕು. ವಾರ್ಡ್ ಸಮುದಾಯ ಅಡುಗೆ ಮನೆಗಳನ್ನು ಸ್ಥಾಪಿಸಿ ಆಹಾರ ಒದಗಿಸಬೇಕು. ಕೋವಿಡ್ ಸೋಂಕಿತರಿಗೆ ಉಚಿತ ಚಿಕಿತ್ಸೆ ನೀಡಿ ಮೃತರ ಕುಟುಂಬದವರಿಗೆ ತಲಾ 4 ಲಕ್ಷ ಪರಿಹಾರ ನೀಡಬೇಕು. ಕೋವಿಡ್ ವಾರಿಯರ್ಸ್ಗಳಿಗೆ ಜೀವನ ಭದ್ರತೆಯ ಅಗತ್ಯ ಕ್ರಮ ವಹಿಸಬೇಕು. ಸರ್ಕಾರಿ ಆಸ್ಪತ್ರೆಗಳನ್ನು ಹೆಚ್ಚಿಸಬೇಕು. ಆರೋಗ್ಯ ವಲಯಕ್ಕೆ ಬಜೆಟ್ ಅನುದಾನ ಹೆಚ್ಚಿಸಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಆದಾಯ ತೆರಿಗೆ ವ್ಯಾಪ್ತಿಯಿಂದ ಹೊರಗಿನ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿ ನೇರ ನಗದು ವರ್ಗಾವಣೆ ಮಾಡುವ ಮೂಲಕ ಜನತೆಯಲ್ಲಿ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿ ರಾಜ್ಯದ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸಬೇಕು. ಪ್ರತಿ ಕುಟುಂಬಕ್ಕೂ ತಲಾ 10 ಕೆಜಿ ಉಚಿತ ಪಡಿತರ ವಿತರಿಸಬೇಕು. 200 ದಿನಗಳ ಉದ್ಯೋಗಗಳನ್ನು ಈ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಸ್ವರಾಜ್ ಇಂಡಿಯಾ ಅಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್, SUCI ಜಿಲ್ಲಾ ಕಾರ್ಯದರ್ಶಿ ಚಂದ್ರಗಿರೀಶ್, ಸಿಪಿಐ ಕಾರ್ಯದರ್ಶಿ ಆನಂದ್, ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಡಿಎಸ್ ಶರಣಬಸವ, ಚನ್ನಬಸವ ಜಾನೇಕಲ್, ಜಿಲಾನಿ ಪಾಷಾ, ಅಣ್ಣಪ್ಪ, ಮಾರ್ಯಪ್ಪ, ಆಂಜನೇಯ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್
LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528 97311 90928. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 99727 79770. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 472 4561. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें
Royal Palace Function Hall near New Amrita Hospital beside Santoshi Theatre, Raichur. Mobile 98453 41063 96115 94131. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC ಅಂಡ್ ನಾನ್ AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರೆ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532 2000603. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಾ ಪಟ್ಟಕ್ಕಾಗಿ ಅರ್ಜಿ ಸಲ್ಲಿಸಿರುವ ಎಲ್ಲರಿಗೂ ಭೂಮಿ ಮಂಜೂರು ಮಾಡಿ ಹಕ್ಕುಪತ್ರ ವಿತರಿಸಬೇಕೆಂದು ಒತ್ತಾಯಿಸಿ ಭೂಮಿ ವಸತಿ ಹೋರಾಟ ಸಮಿತಿ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಜಿಲ್ಲೆಯಾದ್ಯಂತ ಎಲ್ಲಾ ಶಾಸಕರ ಮನೆ ಮತ್ತು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಭೂಮಿ ವಸತಿ ಹೋರಾಟ ಸಮಿತಿ ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಾ ಪಟ್ಟಕ್ಕಾಗಿ ಅರ್ಜಿ ಸಲ್ಲಿಸಿರುವ ಎಲ್ಲರಿಗೂ ಭೂಮಿ ಮಂಜೂರು ಮಾಡಿ ಹಕ್ಕುಪತ್ರ ವಿತರಿಸಬೇಕೆಂದು ಒತ್ತಾಯಿಸಿ ಭೂಮಿ ವಸತಿ ಹೋರಾಟ ಸಮಿತಿ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಜಿಲ್ಲೆಯಾದ್ಯಂತ ಎಲ್ಲಾ ಶಾಸಕರ ಮನೆ ಮತ್ತು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಭೂ ವಸತಿ ಹೋರಾಟ ಸಮಿತಿ ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರದ ಲೆಕ್ಕದಲ್ಲೇ ಫಾರಂ ನಂಬರ್ 50ರಲ್ಲಿ 10,89,268 ಅರ್ಜಿಗಳು ಸಲ್ಲಿಕೆಯಾಗಿದ್ದರೆ ಇದರಲ್ಲಿ 6,98,220 ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ.
ಫಾರಂ ನಂಬರ್ 53ರಲ್ಲಿ ಅರ್ಜಿ ಸಲ್ಲಿಸಿರುವ 10,98,397 ಅರ್ಜಿಗಳನ್ನು 73,07,435 ಅರ್ಜಿಗಳು ತಿರಸ್ಕೃತಪಟ್ಟಿವೆ. ಅಂದರೆ ಫಾರಂ ನಂಬರ್ 50 ಮತ್ತು 53ರಲ್ಲಿ ಸಲ್ಲಿಸಿದ ಒಟ್ಟು 21,87,665 ಅರ್ಜಿಗಳನ್ನು 14,35,655 ಅರ್ಜಿಗಳು ಅಂದರೆ 3ರಲ್ಲಿ 2ರಷ್ಟು ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿವೆ. ನಂತರ ಫಾರಂ ನಂಬರ್ 57ರಲ್ಲಿ ಸಲ್ಲಿಸಿದ 8,57,640 ಅರ್ಜಿಗಳು ತಿರಸ್ಕರಿಸಲ್ಪಟ್ಟ ಅರ್ಜಿದಾರರಿಗೆ ಪರ್ಯಾಯವೇನು ಎಂಬ ಪ್ರಶ್ನೆಗೆ ಸರ್ಕಾರ ಉತ್ತರಿಸುತ್ತಿಲ್ಲ ಎಂದರು. ಇನ್ನು ಬಡವರ ಹೆಸರಿನಲ್ಲಿ ಭೂಮಿ ಇದ್ದರೂ ದಾಖಲೆಗಳು ಬಲಾಢ್ಯರ ಕೈಯಲ್ಲಿ ಇರುವ ದಾಖಲೆಗಳು ಬಡವರ ಹೆಸರಿನಲ್ಲಿ ಇದ್ದು ಭೂಮಿ ಬಲಾಢ್ಯರ ಹಿಡಿತದಲ್ಲಿ ಇರುವ ನೂರಾರು ಪ್ರಕರಣಗಳು ರಾಜ್ಯದಲ್ಲಿವೆ. ಭೂ ನ್ಯಾಯ ಮಂಡಳಿಗಳು ನ್ಯಾಯವನ್ನು ಒದಗಿಸುವ ಬದಲಿಗೆ ರಾಜಕೀಯ ಒತ್ತಡ, ಹಣ ಬಲದಿಂದ ಬಡವರಿಗೆ ನ್ಯಾಯ ಮರೀಚಿಕೆಯಾಗಿದೆ ಎಂದರು. ರಾಜ್ಯದಲ್ಲಿ ವಸತಿಗಾಗಿ 92 ಸಿಯಲ್ಲಿ 6,20,551 ಮತ್ತು 94 ಸಿಸಿ ಅಡಿಯಲ್ಲಿ 2,35,822 ಒಟ್ಟು 8,56,373 ಅರ್ಜಿಗಳು ಬಂದಿವೆ. ಇದರಲ್ಲಿ 5,04,700 ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿದ್ದು 2,01,673 ಮಾತ್ರ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡಲಾಗಿದೆ. ರಾಜ್ಯದಾದ್ಯಂತ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆಗಳ ತನಕ ಲಕ್ಷಾಂತರ ವಸತಿ ರಹಿತರು ವಸತಿಗಾಗಿ ವರ್ಷಗಟ್ಟಲೆ ಜನಪ್ರತಿನಿಧಿಗಳ ಕಚೇರಿ ಮನೆಗಳಿಗೆ ಅಲೆಯುತ್ತಲೇ ಇದ್ದರೂ 6 ಲಕ್ಷದಷ್ಟು ಅರ್ಜಿಗಳನ್ನು ತಿರಸ್ಕರಿಸುವುದು ಯಾವ ನ್ಯಾಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅತ್ಯಂತ ಕಡುಬಡವರು, ಆದಿವಾಸಿಗಳು ಮತ್ತು ಭೂರಹಿತರು ಸುಮಾರು ವರ್ಷಗಳಿಂದ ರಾಜ್ಯ ತುಂಬ ಫಾರಂ ನಂಬರ್ 50 ಮತ್ತು 53 ಮತ್ತು 57 ಮತ್ತು ವಸತಿಗಾಗಿ 94C ಮತ್ತು 94CC ಈ ರೀತಿಯಾಗಿ ಅರ್ಜಿಗಳು ಹಾಕಿಕೊಂಡಿಸಿ ಸುಮಾರು ವರ್ಷಗಳಿಂದ ತಮ್ಮ ಹಕ್ಕುಪತ್ರಕ್ಕಾಗಿ ಹಾಗೆ ಅಂತ ಕುಂತಿದ್ದಾರೆ. ಆದರೆ ಸರ್ಕಾರಗಳು ಸಹಿತ ಬದ್ಧ ಅಥವಾ ಆದರೆ ಅವರಿಗೆ ಅಧಿಕಾರಿಗಳು ಸಹಿತ ಬದ್ಧ ಆಗ್ತಾರೆ. ಆದರೆ ಅವರಿಗೆ ಮಾತ್ರ ಪಟ್ಟ ಮತ್ತು ಇನ್ನಿದರಿಗೆ ದೊರಕಿಲ್ಲ. ಸರ್ಕಾರದಲ್ಲಿ ಏನು ಹೆಸರಿಗೆ ಭೂಮಿಗೆ ಇರ್ತಕ್ಕಂಥ ಏನು ಕಾರ್ಯಸ್ಥಾಕ ಆಗಿರ್ಬೋದು, ಉಲ್ಲೋಬನ ಆಗಿರ್ಬೋದು, ವೈರಣ ಆಗಿರ್ಬೋದು, ಇನ್ನಿತರ ಯಾವುದೇ ಭೂಮಿಯಲ್ಲಿ ಇರಲಿ ಆ ಭೂಮಿಯಲ್ಲಿ ಸುಮಾರು ವರ್ಷಗಳನ್ನು ಸಾವಯವ ಮಾಡತ್ತಿದ್ದಾರೆ. ಆದರೆ ಪಟ್ಟ ಮಾತ್ರ ದೊರಕ್ತಾ ಇಲ್ಲ. ಇದು ಒಂದು ಜನರ ಮೇಲೆ ಇರ್ತಕ್ಕಂಥ ಸರ್ಕಾರದ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಅಂತ ನಮ್ಗೆ ಕಂಡು ಬರ್ತದೆ. ನಾವೇನಪ್ಪ ಅಂದ್ರೆ ಇದು ಈ ಭೂಮಿ ವಸತಿ ಒಕ್ಕೂಟ ನಿಲುವಿನ ಆಗ್ರಹ ಏನಪ್ಪ ಅಂದ್ರೆ ಏನೋ ಸರ್ಕಾರದಲ್ಲಿ 50 ಅರ್ಜಿ ಸಲ್ಲಿಸಿಕೊಂಡು ಏನು ಸಾಗುವಳಿ ಮಾಡಕ್ಕಾಗ್ತಾರ ಅಂತವ್ರಿಗೆಲ್ಲ ಪಟ್ಟ ಕೊಡಬೇಕಂಬುದು ನಮ್ಮ ಸಂಘಟನೆಯ ನಿಲುವು ಮತ್ತು ದೃಢ ಸಂಕಲ್ಪ. ಜನರಿಗಾಗಿ ಈ ಸತ್ಯಾಗ್ರಹದಲ್ಲಿ ರಾಜ್ಯದ ಭೂ ರೈತರು ಮತ್ತು ಜಿಲ್ಲೆಯ ಭೂ ರೈತರು ಮತ್ತು ವಸತಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಹೋರಾಟವನ್ನು ನ್ಯಾಯವನ್ನು ಪಡೆದುಕೊಳ್ಳಬೇಕಂತ ಈ ಮೂಲಕ ನಾವು ಈ ಒಂದು ಪತ್ರಿಕೋತ್ತರ ಮುಖಾಂತರ ನಾವು ಕೇಳ್ಕೊಳ್ತೇವೆ. ಮತ್ತೇನಪ್ಪ ಅಂದ್ರೆ ಈ ಜಿಲ್ಲೆಯ ಸಂಬಂಧಪಟ್ಟದ್ದು ಹೇಳ್ಬೇಕಾದ್ರೆ 94C ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಸರ್ಕಾರ ಭೂಮಿಯಲ್ಲಿ ವಾಸ ಮಾಡಬೇಕಾರ ಅಂತವರಿಗೆಲ್ಲ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ ಸಂಖ್ಯೆ ಏನಪ್ಪ ಅಂದ್ರೆ ಸುಮಾರು 10,034. ಇದರಲ್ಲಿ ಮಂಜೂರಾತ 2,436. ಇದರಲ್ಲಿ ಒಟ್ಟು ತಿರಸ್ಕೃತವಾದ ಎಷ್ಟಪ್ಪ ಅಂದ್ರೆ 7,500 ಚಿಲ್ಲರ್. ಒಟ್ಟು ವಿಲೇವಾರಿ ಏನಪ್ಪ ಅಂದ್ರೆ ಸುಮಾರು 10,030 ಅರ್ಜಿಂಗ್ ಸತಿ ಪೆಂಡಿಂಗ್ ಇದಾವ. ಈ ಅರಣ್ಯ ಗ್ರಾಮ ಸಮಿತಿ ಮಾಡ್ಬೇಕಾಗಿತ್ತು, ಮಾಡಿದ್ರ ಸತಿ ಕೆಲವೊಂದು ಕಡೆ ಸಮಿತಿಗಳು ಆಗಿಲ್ಲ, 6 ಸಭೆಗಳು ಆಗಿಲ್ಲ. ನಾವೇನಪ್ಪ ಅಂದ್ರೆ ನಮ್ಮದೇ ಭೂಮಿ ವಸತಿ ಕಡೆಯಿಂದ ತಾಲೂಕಾ ಸಮಿತಿಗಳನ್ನ ಇಲಾಖೆ ಅಧಿಕಾರಿಗಳ ಜೊತೆ ಕೇಳಿದಾಗ ಅವ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಇದು ತೊಡಕಾಗಿರ್ತಕ್ಕಂಥದ್ದು ಮುಖ್ಯವಾದ ಸಮಸ್ಯೆ ಏನಪ್ಪ ಅಂದ್ರೆ ಇವತ್ತು ಅರಣ್ಯ ಇಲಾಖೆದವರು ಏನ್ ಅರಣ್ಯ ಇಲಾಖೆ ಸಾಗುವಳಿ ಮಾಡಕ್ಕಂತಿದ್ದವರಿಗೆ ಕೊಡ್ಬೇಕಂತ ಅಂದ ತಕ್ಷಣ ಅವ್ರೇನಪ್ಪ ಅಂದ್ರೆ ದುಡ್ಡು ತಂದು ಬಂದು ಮಾಡ್ತಾರೆ ಅರಣ್ಯ ಇಲಾಖೆದು. ಅದು ದೊಡ್ಡ ಒಂದು ಗುಂಡಾಗಿರ್ತಲ್ಲ ಅರಣ್ಯ ಇಲಾಖೆ. ಆ ತಂಡಕ್ಕೆ ಬಂದಪ್ಪ ಅಂದ್ರೆ ಯಾರು ಮುಖ್ಯದಂತ ಒಂದು ದೊಡ್ಡ ಪ್ರದೇಶನ, ಒಂದು ಗುಂಡಾಗಿರೋ ಪ್ರದೇಶನ ಸರ್ಕಾರ ಸಹಿತ ಇವತ್ತು ಮಾಡ್ತಾ ಇದೆ. ಹಾಗಾಗಿ ಏನಪ್ಪ ಅಂದ್ರೆ ನಾವು ಏನು ಅರಣ್ಯ ಇಲಾಖೆಯನ್ನು ಕಬಳಿಸಿದ್ರೆ ಯಾರು ಶ್ರೀಮಂತರು ಜಾಸ್ತಿ, ಬಡವರು ಯಾರು ಕಬಳಿಸಿದ್ರು ಅವರು ತೆರವು ಮಾಡ್ಬೇಕಂತ ಹೇಳಿ ಸರ್ಕಾರ ಇಚ್ಛೆ ಇಲ್ಲ. ಏನೋ ಬಡವರು 1 ಎಕರೆ 2 ಎಕರೆ 3 ಎಕರೆ ಇಟ್ಕೊಂಡ್ರನ್ನ ಅವ್ರನ್ನಾಗ ಕೇಸ್ ಆಗಿ ಹೊಡೆದಿರ್ತಕ್ಕಂಥ ಉದಾಹರಣೆ ಈ ರಾಜ್ಯ ತುಂಬಾ ಮತ್ತೆ ಈ ಜಿಲ್ಲೆ ತುಂಬಾ ಇದಾವೆ. ಲಿಂಗಸೂರು ತಾಲೂಕಿನಾಗ ಇದಾವೆ, ಗುಂತ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಅಶೋಕ್ ನಿಲೋಗಲ್, ನಾಗರಾಜ್, ಬೊಮ್ಮನಾಳ, ವೀರೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು.
ಸರ್ಕಾರದ ಯೋಜನೆಗಳನ್ನು ಜನರಿಗೆ ಸೇವೆ ನೀಡಲು ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಪ್ರಗತಿಪರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೂನಿಯನ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ಯೋಜನೆಗಳನ್ನು ಜನರಿಗೆ ಸೇವೆ ನೀಡಲು ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಪ್ರಗತಿಪರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಯೂನಿಯನ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ಯೋಜನೆಗಳಾದ ವಂಶಾವಳಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಜೀವಂತ ದೃಢೀಕರಣ ಪ್ರಮಾಣ ಪತ್ರ ಅರ್ಜಿಗಳಿಗೆ ಸಹಿ ಮಾಡಲು ಶಿರಸ್ತೆದಾರ ಪುಷ್ಪ ಮತ್ತು ವಿಷಯ ನಿರ್ವಾಹಕ ಇಮಾಂ ಪಾಷಾ ಇವರು 500 ರಿಂದ 1000 ರೂಪಾಯಿಗಳ ಲಂಚವನ್ನು ಪಡೆಯುತ್ತಿದ್ದಾರೆ. ತಾಲೂಕಿನ ತಹಸೀಲ್ ಕಚೇರಿಯಲ್ಲಿ ಪುಷ್ಪ ಮತ್ತು ವಿಷಯ ನಿರ್ವಾಹಕರಾದ ಇಮಾಂ ಪಾಷಾ ಇವರು ಭಾರೀ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿದರು. ಗೋವಿಂದಮ್ಮ ಗಂಡ ದಿವಂಗತ ಕೆ ದೌಲಪ್ಪ ತಿಮ್ಮಾಪುರಪೇಟೆ ಇವರು ವಂಶಾವಳಿ ಪ್ರಮಾಣ ಪತ್ರವನ್ನು ಕೋರಿ ತಹಸೀಲ್ ಕಾರ್ಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು, ವಂಶಾವಳಿ ಪತ್ರವನ್ನು ನೀಡಲು ಶಿರಸ್ತೆದಾರ ಪುಷ್ಪ ಮತ್ತು ವಿಷಯ ನಿರ್ವಾಹಕರಾದ ಇಮಾಂ ಪಾಷಾ ಇವರು ಪ್ರಮಾಣ ಪತ್ರವನ್ನು ನೀಡಲು ಪದೇ ಪದೇ ಹಿಂಬರಹವನ್ನು ನೀಡಿ ಅರ್ಜಿಯನ್ನು ತಿರಸ್ಕರಿಸುತ್ತಿದ್ದಾರೆ. ಹಣ ಕೊಟ್ಟರೆ ಮಾಡುವುದಾಗಿ ನೇರವಾಗಿ ಹೇಳಿದ್ದಾರೆ ಎಂದು ದೂರಿದರು. ವೃದ್ಧಾಪ್ಯ ವೇತನಕ್ಕೆ 2,000 ಹಾಗೂ ಪಹಣಿ ಮೊಟೇಷನ್ಗೆ 1,000 ರಿಂದ 2,000 ಕೇಳುತ್ತಿದ್ದಾರೆ. ಈ ಕೂಡಲೇ ಇವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ರಾಯಚೂರು ತಾಲೂಕಿನ ಪ್ರಸಿದ್ಧ ಕಚೇರಿಯಲ್ಲಿ ಶಿಬಿರದಾರರು ಭಾರತದ ಸರ್ಕಾರ ಯೋಜನೆಗಳ ವಂಶಾವಳಿ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವೃದ್ಧಾಪ್ಯ ವೇತನ, ವಿವಿಧ ವೇತನ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಜೀವಂತ ದೃಢೀಕರಣ ಪ್ರಮಾಣ ಪತ್ರ, ಶಿರಸ್ತೆದಾರರು ಸಹಿ ಮಾಡಲು 500 ರಿಂದ 1000 ರೂಪಾಯಿಗಳನ್ನು ಹಣ ಪಡೆಯುತ್ತಿದ್ದು, ದುಡ್ಡು ಕೊಟ್ಟರೆ ಮಾತ್ರ ಸಹಿ ಮಾಡಲು ಇದಕ್ಕೆ ಇಬ್ಬರ ನೀಡುತ್ತಿದ್ದಾರೆ. ಉದಾಹರಣೆಗೆ ಗೋವಿಂದಮ್ಮ ಗಂಡ ಕೆ ದೌಲಪ್ಪ ಮನೆ ನಂಬರ್ 6 ಮತ್ತು 4 ತಿಮ್ಮಾಪುರಪೇಟೆ ವಂಶಾವಳಿ ಪ್ರಮಾಣ ಪತ್ರ ಕೋರಿ ಜಿಲ್ಲಾ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. ಸರದಿ ವಂಶಾವಳಿ ಪತ್ರವನ್ನು ನೀಡಲು ಶಿರಸ್ತೆದಾರ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಶಿರಸ್ತೆದಾರ ಶ್ರೀಮತಿ ಇವರು ಒಂದು ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿ ಆಪರೇಷನ್ ಮಾನ್ಯ ವಿಷಯ ಸರ್ಕಾರ ಯೋಜನೆಗಳ ವಂಶಾವಳಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಜೀವಂತ ದೃಢೀಕರಣ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ಸಹಿ ಮಾಡಲು ಶಿರಸ್ತೆದಾರರು ಶ್ರೀಮತಿ ಪುಷ್ಪಾ ವಿಷಯ ನಿರ್ವಾಹಕ ಇಮಾಂ ಪಾಷಾ ಇವರು 500 ರಿಂದ 1000 ರೂಪಾಯಿ ಲಂಚ ಕೊಡುತ್ತಿದ್ದು ಮೇಲ್ಕಣಿಕೆ ವಿಷಯ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ರಂಗಪ್ಪ, ತಿಮ್ಮಪ್ಪ, ಶಿವು, ಈರಣ್ಣ, ರಮೇಶ್, ಅನ್ನಪೂರ್ಣ, ಸಾಬಮ್ಮ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಯಾಪಿಲ್ದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಡ್ಡೇಪಲ್ಲಿ ಗ್ರಾಮದಲ್ಲಿ ಸಿಬ್ಬಂದಿ ಇಲ್ಲದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವು ಬಂದ್ ಆಗಿದ್ದು, ಕೂಡಲೇ ಆರಂಭಿಸಬೇಕೆಂದು ಮಾದಿಗ ದಂಡೋರ ಪಾವಗಡ ಶ್ರೀರಾಮಬಣ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಯಾಪಲದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಡ್ಡೇಪಲ್ಲಿ ಗ್ರಾಮದಲ್ಲಿ ಸಿಬ್ಬಂದಿ ಇಲ್ಲದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವು ಬಂದ್ ಆಗಿದ್ದು, ಕೂಡಲೇ ಆರಂಭಿಸಬೇಕೆಂದು ಮಾದಿಗ ದಂಡೂರ ಪಾವಗಡ ಶ್ರೀರಾಮಬಣ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗ್ರಾಮದ ಜನರ ಆರೋಗ್ಯ ಕಾಪಾಡುವ ಸಲುವಾಗಿ ಸುಮಾರು ವರ್ಷಗಳ ಹಿಂದೆ ವಡ್ಡೇಪಲ್ಲಿ ಗ್ರಾಮದಲ್ಲಿ ಪ್ರಧಾನಮಂತ್ರಿಗಳ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಆದರೆ ಕೇಂದ್ರ ಸ್ಥಾಪನೆಯಾಗಿ ಕೆಲವೇ ದಿನಗಳಲ್ಲಿ ಸಿಬ್ಬಂದಿ ಇಲ್ಲದೆ ಬಂದ್ ಆಗಿದೆ. ಕೇಂದ್ರವು ಬಂದ್ ಆಗಿ 10 ವರ್ಷ ಕಳೆದಿದ್ದು, ಜನರು ಚಿಕಿತ್ಸೆ ಪಡೆಯಲು ಅಲೆದಾಡುವ ಪರಿಸ್ಥಿತಿ ಇದೆ ಎಂದು ತಿಳಿಸಿದ್ದಾರೆ. ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇರುವ ಯಾಪಲ್ದಿನ್ನಿ ಗ್ರಾಮಕ್ಕೆ ಪ್ರಥಮ ಚಿಕಿತ್ಸೆಗಾಗಿ ಜನರು ಹೋಗುವ ಸ್ಥಿತಿ ಇದೆ. ಕೂಡಲೇ ವಡ್ಡೇಪಲ್ಲಿ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಆರಂಭಿಸಿ ಅಗತ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ವಡ್ಡೇಪಲ್ಲಿ ಗ್ರಾಮವು ಯಾಪಲ್ದಿನ್ನಿ ಗ್ರಾಮದಿಂದ ಸುಮಾರು 10 ಕಿಲೋಮೀಟರ್ ದೂರವಿದ್ದು, ಪ್ರಥಮ ಚಿಕಿತ್ಸೆಗಾಗಿ ರೋಗಿಗಳು ಬರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಏನಾದರೂ ಆಗಿ ಹೆಚ್ಚು ಕಮ್ಮಿ ಅಥವಾ ಪ್ರಾಣ ಹೋಗುವ ಸಂದರ್ಭಗಳು ಆಗಬಹುದು. ಆದುದರಿಂದ ಆದಷ್ಟು ಬೇಗನೆ ಸದರಿ ಗ್ರಾಮದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನು ಪ್ರಾರಂಭಿಸಿ ಗ್ರಾಮದ ಜನರಿಗೆ ಅನುಕೂಲ ಮಾಡಬೇಕೆಂದು ತಮ್ಮಲ್ಲಿ ನಮ್ಮ ಸಂಘವು ಗ್ರಾಮಸ್ಥರ ಪರವಾಗಿ ವಿನಂತಿಸಿಕೊಳ್ಳುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ತಾಲೂಕಿನ ಯಾಪಲ್ದಿನ್ನಿ ಗ್ರಾಮದ ಪಂಚಾಯತ್
ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಟಲ್ಮಲ್ಲಿ ಗ್ರಾಮದಲ್ಲಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವು ಯಾವುದೇ ಸಿಬ್ಬಂದಿಗಳಿಗೆ ಬಂದಾಗಿದ್ದು ಇದನ್ನು ಪ್ರಾರಂಭಿಸಿಕೊಳ್ಳುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದಿಗದೊಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಭಾಗವಹಿಸಿದ ಜಿಲ್ಲಾ ಸಮಿತಿ ರಾಯಚೂರು ತಾಲೂಕಿನ ನಪತಿಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಟಲ್ಮಲ್ಲಿ ಗ್ರಾಮದ ಜನರ ಆರೋಗ್ಯ ಕಾಪಾಡುವ ಸಲುವಾಗಿ ಸುಮಾರು ವರ್ಷಗಳ ಹಿಂದೆ ಪ್ರಧಾನಮಂತ್ರಿಗಳ ಆಯುಷ್ಮಾನ್ ಭಾರತ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವು ಸ್ಥಾಪನೆಯಾಗಿರುತ್ತದೆ. ಆದರೆ ಈ ಕೇಂದ್ರ ಸ್ಥಾಪನೆಗೆ ಕೆಲವೇ ದಿನಗಳಲ್ಲಿ ಸಿಬ್ಬಂದಿ ಇಲ್ಲದೆ ಬಂದಾಗಿರುತ್ತದೆ. ಈಗ ಸದರಿ ಕೇಂದ್ರವು ಬಂದಾಗಿ 10 ವರ್ಷಗಳು ಕಳೆದಿವೆ. ಇದರಿಂದ ಸುತ್ತಮುತ್ತಲಿನ ಹಳ್ಳಿ ಗರ್ಭಿಣಿಯರಿಗೆ, ಸಣ್ಣ ಮಕ್ಕಳಿಗೆ, ವಯೋವೃದ್ಧರಿಗೆ ಅನಾರೋಗ್ಯದಲ್ಲಿ ಏರ್ಪರಾದರೆ ಪ್ರಥಮ ಚಿಕಿತ್ಸೆ ಪಡೆಯಲು ಯಾವುದೇ ಕೇಂದ್ರವು ಹತ್ತಿರದಲ್ಲಿ ಇರದ ಕಾರಣ ಹಳ್ಳಿ ಜನರಿಗೆ ತುಂಬ ತೊಂದರೆ ಆಗಿರುತ್ತದೆ. ವಟಲ್ಮಲ್ಲಿ ಗ್ರಾಮದಿಂದ ಪ್ರಥಮ ಚಿಕಿತ್ಸೆಗಾಗಿ ಸುಮಾರು 10 ಕಿಲೋಮೀಟರ್. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಹಾಳ್, ಜಿಲ್ಲಾಧ್ಯಕ್ಷ ನರಸಿಂಹಲು ಮಚ್ಚಠಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉರ್ಕುಂದಿ, ವಿಭಾಗೀಯ ಕಾರ್ಯದರ್ಶಿ ಪ್ರಭುರಾಜ್, ಲಕ್ಷ್ಮಣ್ ಕಲ್ಲೂರು, ಸಂಜೀವ್, ಜಗದೀಶ್, ಜಂಗ್ಲಪ್ಪ, ಜಂಬಪ್ಪ, ಶ್ರೀನಿವಾಸ್, ಮಲ್ಲಿಕಾರ್ಜುನ, ಬಜ್ಜಪ್ಪ, ಮಹೇಂದ್ರ, ಜಯಪ್ಪ ಸೇರಿದಂತೆ ಅನೇಕರಿದ್ದರು. ನಗರದ ಆಶಾಪುರ ರಸ್ತೆಯಲ್ಲಿರುವ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಇಂದು ವಿಜೃಂಭಣೆಯಿಂದ ಬೋವಿ ಸಮಾಜದಿಂದ ಆಚರಣೆ ಮಾಡಲಾಯಿತು. ನಗರದ ಆಶಾಪುರ ರಸ್ತೆಯಲ್ಲಿರುವ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ವೃತ್ತದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಇಂದು ವಿಜೃಂಭಣೆಯಿಂದ ಭೋವಿ ಸಮಾಜದಿಂದ ಆಚರಣೆ ಮಾಡಲಾಯಿತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಎನ್ಎಸ್ ಬೋಸರಾಜ್, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಶೀರುದ್ದೀನ್, ನಗರಸಭೆ ಸದಸ್ಯರಾದ ಜಯಣ್ಣ, ವಿ ನಾಗರಾಜ್ ಅವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಸಂಸದ ರಾಜಾ ಅಮರೇಶ್ವರ ನಾಯಕ್ ಹಾಗೂ ಶಾಸಕ ಡಾ ಶಿವರಾಜ್ ಪಾಟೀಲ್, ನಗರಸಭೆ ಅಧ್ಯಕ್ಷ ಇ ವಿನಯ್ ಕುಮಾರ್, ಆರ್ಡಿಎ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ವಿ ನಾಗರಾಜ್, ಎನ್ಕೆ ನಾಗರಾಜ್ ಅವರು ಶ್ರೀ ಸಿದ್ದರಾಮೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸದರು, ಶಾಸಕರು ಹಾಗೂ ನಗರಸಭೆ ಸದಸ್ಯರು ಮತ್ತು ಮುಖಂಡರನ್ನು ಭೋವಿ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಕೆ ಶಾಂತಪ್ಪ, ನರಸನಗೌಡ, ಕೆ ಪಂಪಾಪತಿ, ಡಿಜಿ ಕೇಶವ್, ನಿರ್ಮಲಾ ಬೆಣ್ಣೆ, ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್, ನಗರ ಅಧ್ಯಕ್ಷ ಹುಲಿಗೆಪ್ಪ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶಶಿಕಲಾ ಭೀಮರಾಯ, ಗ್ರಾಮೀಣ ಅಧ್ಯಕ್ಷ ಆಂಜನೇಯ, ಹನುಮಂತು ಜೂಕೂರು ಸೇರಿದಂತೆ ಸಮಾಜದ ಬಾಂಧವರು ಭಾಗವಹಿಸಿದ್ದರು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು, ಜಿಲ್ಲೆಯಲ್ಲಿ ಇಂದು 316 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿದ್ದು, ಜಿಲ್ಲೆಯಲ್ಲಿ ಇಂದು 316 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ರಾಯಚೂರು ತಾಲೂಕಿನಲ್ಲಿ 110, ಸಿಂಧನೂರು 20, ಮಾನ್ವಿ 48, ದೇವದುರ್ಗ 25, ಲಿಂಗಸೂರಿನಲ್ಲಿ ಅತಿ ಹೆಚ್ಚು 113 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 2116 ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿದ್ದು, ಈ ಪೈಕಿ 1800 ಜನರಲ್ಲಿ ನೆಗೆಟಿವ್ ಕಂಡುಬಂದಿದ್ದು, 316 ಜನರಲ್ಲಿ ಪಾಸಿಟಿವ್ ಕಂಡುಬಂದಿದೆ. ದೇವದುರ್ಗ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ರಾಜ್ ಕಾಲುವೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ದೇವದುರ್ಗ ಪಟ್ಟಣದ ಬಸ್ ನಿಲ್ದಾಣ ಬಳಿ ಇರುವ ರಾಜ್ ಕಾಲುವೆಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಸುಮಾರು 40 ರಿಂದ 45 ವರ್ಷದ ವ್ಯಕ್ತಿ ಶವ ಪತ್ತೆಯಾಗಿದ್ದು, ಗುರುತು ಪತ್ತೆಯಾಗಿಲ್ಲ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 17ರಲ್ಲಿ ವಾಸವಿ ವೃತ್ತ ಉದ್ಘಾಟನೆ. ಆರ್ಯವೈಶ್ಯ ಸಮಾಜದ ಬೇಡಿಕೆ ಈಡೇರಿಕೆಗೆ ಬದ್ಧ ಶಾಸಕ ಡಾ ಶಿವರಾಜ್ ಪಾಟೀಲ್. ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡುವ ಭೂರಹಿತ ಮತ್ತು ವಸತಿ ರಹಿತರಿಗೆ ಪಟ್ಟ ನೀಡಲು ದಾಖಲೆ ಕಟ್ಟುನಿಟ್ಟಾಗಿ ಪರಿಶೀಲಿಸಿ. ಡಾ ಅವಿನಾಶ್ ಮೆನನ್. ಶಿವಶರಣ ಮಾದರ ಚೆನ್ನಯ್ಯ ವೃತ್ತ ನಿರ್ಮಾಣಕ್ಕೆ ಶಾಸಕ ಸಂಸದರಿಂದ ಭೂಮಿ ಪೂಜೆ. ಹರಿಜನವಾಡದಲ್ಲಿ ಈ ಗ್ರಂಥಾಲಯ ಸ್ಥಾಪಿಸಿದ ಶಾಸಕ ಡಾ ಶಿವರಾಜ್ ಪಾಟೀಲ್. ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ, ಸಂಘಟನೆ ಸಭೆ. ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರಲು ಪಕ್ಷ ಸಂಘಟನೆಗೆ ಒತ್ತು. ವೆಂಕಟರಾವ್ ನಾಡಗೌಡ. $220 kV ಸಬ್ಸ್ಟೇಷನ್ ಇಇ ಹುದ್ದೆ ದಾವಣಗೆರೆಗೆ ಜಿಲ್ಲೆಗೆ ಸ್ಥಳಾಂತರ ಕೈಬಿಡಲು ಹುಲಿರಾಜ್ ಮನವಿ. ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಎಡಪಕ್ಷಗಳಿಂದ ಮನವಿ.
ಸರ್ಕಾರಿ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಒತ್ತಾಯಿಸಿ 26ರಂದು ಶಾಸಕರ ಕಚೇರಿ ಮುಂದೆ ಪ್ರತಿಭಟನೆ. ಮಾರೆಪ್ಪ. ಸರ್ಕಾರಿ ಸೇವೆ ಒದಗಿಸಲು ತಹಸೀಲ್ ಕಚೇರಿಯಲ್ಲಿ ಲಂಚದ ಬೇಡಿಕೆ, ಕ್ರಮಕ್ಕೆ ಆಗ್ರಹಿಸಿ ಪ್ರಗತಿಪರ ಕಟ್ಟಡ ಕಾರ್ಮಿಕರ ಸಂಘದಿಂದ ಮನವಿ. ವಡ್ಡೇಪಲ್ಲಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಆರಂಭಿಸಲು ಮಾದಿಗ ದಂಡರ ಮನವಿ. ಶ್ರೀ ಸಿದ್ದರಾಮೇಶ್ವರ ಜಯಂತಿ ಪುತ್ಥಳಿಗೆ ಮಾಲಾರ್ಪಣೆ, ಶಾಸಕರ ಗಣ್ಯರಿಂದ ಭೋವಿ ಸಮಾಜದಿಂದ ಸನ್ಮಾನ. ಜಿಲ್ಲೆಯಲ್ಲಿ 316 ಜನರಲ್ಲಿ ಕೊರೋನಾ ಸೋಂಕು ದೃಢ. ಮತ್ತು ದೇವದುರ್ಗ ಪಟ್ಟಣದ ಚರಂಡಿಯಲ್ಲಿ ಅಪರಿಚಿತ ವ್ಯಕ್ತಿ ಶವ ಪತ್ತೆ, ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. 9611594131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंड रोड, रायचूर. Just for you, just for kids, toys, it's all about babies. Just for you, just for kids, toys. Arab Mohalla Circle, near Suraksha Hospital, Lal Pahadi, Raichur. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR Residency, Boarding and Lodging, the best place for stay. Railway Station Circle, Raichur. Muhammad Yasin Home Appliances, Wholesale and Retail. Ma Complex, opposite CMC Complex, Harihara Road, Raichur.